श्रीनिवासेति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरो वैराग्यभाग्यो रथो वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणे चित्त्वैवागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं नस्तामलकथां गतं यस्य सारस्वरस्रोतो कुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रदिशकथिताम् अनुग्रहमयीं वन्दे नित्यमुज्ञातनिग्रहां कमप्याद्यं गुरुं वन्दे कमलाग्रहमेधिरं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिमृढोद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनयतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां ये भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। ಎಂಟನೇ ಅಧ್ಯಾಯದ ಕಡೆಯ ಶ್ಲೋಕ. ಇದಕ್ಕೆ ಮೊದಲು ಎರಡು ಮಾರ್ಗಗಳನ್ನು ಹೇಳಿ, ಗತಿಚಿಂತನೆ ಅಂತ ಹೇಳುವುದು ಉಪಾಸಕರಿಗೆ ಭಕ್ತಿಯೋಗಿಗೆ ಬಹಳ ಪ್ರಧಾನವಾದದ್ದು, ಅಂಗವಾಗಿ ಮಾಡಬೇಕಾದ್ದು ಅನ್ನೋದನ್ನು ಹೇಳಿ, ಎರಡು ಮಾರ್ಗಗಳನ್ನು ದೇವಯಾನ ಪಿತೃಯಾಣ ಅಥವಾ ಅರ್ಚಿರಾದಿ ಧೂಮಾದಿ ಈ ಎರಡು ಕೂಡ ಹೇಳಿರೋದು. ಎರಡನ್ನು ಯಾಕೆ ತಿಳಿಯಬೇಕು ಅಂತ ಹೇಳಿದ್ರೆ, ಒಂದು ಹೇಯವಾದದ್ದು ಅಂತ ಹೇಳಿ, ಇನ್ನೊಂದು ಉಪಾದೇಯವಾದದ್ದು. ಆ ಒಂದು ದೃಷ್ಟಿಯಿಂದ ಅದನ್ನು ತಿಳಿಯಬೇಕು ಅಂತ ಹೇಳಿ ಅದನ್ನು ಅನುಸಂಧಾನ ಮಾಡಬೇಕಾದ್ದು ಭಕ್ತಿಯೋಗಿ. ಅದನ್ನು ತಿಳಿದರೆ ಅದನ್ನು ಪ್ರತಿದಿನವೂ ಅನುಸಂಧಾನ ಮಾಡಿ ಭಕ್ತಿಯೋಗವನ್ನು ನಿರಂತರವಾಗಿ ಮಾಡಿದರೆ ಅವನಿಗೆ ಪ್ರಯಾಣ ಕಾಲದಲ್ಲಿ ಯಾವ ಮೋಹವೂ ಉಂಟಾಗೋದಿಲ್ಲ. ಯಾಕೆ ಅಂದರೆ ಭಕ್ತಿಯೋಗಿಗೂ ಕೂಡ ಪ್ರಯಾಣ ಕಾಲದಲ್ಲಿ ಪ್ರತಿದಿನವೂ ನಿರಂತರವೂ ಅವನು ಧ್ಯಾನ ಮಾಡ್ತಿದ್ರು ಕೂಡ ಪ್ರಾಣ ಹೋಗುವ ಸಮಯದಲ್ಲಿ ಹೇಗಿರುತ್ತೆ ಅನ್ನೋದು ಹೇಳಕ್ಕಾಗೋದಿಲ್ಲ. ಯಾವ ಒಂದು ಸ್ಥಿತಿಯಲ್ಲಿ ಇರ್ತೀವಿ, ಯಾವ ಧ್ಯಾನ ನಮಗೆ ಬರುತ್ತೆ ಆ ಸಮಯದಲ್ಲಿ ಅನ್ನೋದರ ಬಗ್ಗೆ ಸಂಶಯ ಬರುವಂತಹ ಅವಕಾಶವಿದೆ. ಭಕ್ತಿಯೋಗಿಗೂ ಆ ಸಮಯದಲ್ಲಿ ನಮಗೆ ಎಲ್ಲಿರುತ್ತೋ, ಜ್ಞಾನ ಹೇಗಿರುತ್ತೋ, ಯಾವ ಸ್ಥಿತಿಯಲ್ಲಿರ್ತೀವೋ ಅಂತ ಹೇಳಿದ್ರೆ, ಈ ರೀತಿಯಾದ ಭಕ್ತಿಯೋಗವನ್ನು, ಈ ರೀತಿ ಮಾರ್ಗ ಗತಿಚಿಂತನೆಯ ಅನುಸಂಧಾನದೊಡನೆ ಪ್ರತಿದಿನವೂ ಪ್ರೀತಿಯಿಂದ ಮಾಡ್ತಿರುವ ಭಕ್ತಿಯೋಗಿಗೆ ಈ ರೀತಿಯಾದ ಮೋಹ ಉಂಟಾಗೋದಿಲ್ಲ ಅನ್ನೋದು ಇಲ್ಲಿ ಯೋಗಿ ನ ಮುಖ್ಯತಿ ಕಶ್ಚನ. ಪರಮಾತ್ಮನ ಪ್ರಸಾದದಿಂದ ಅವನಿಗೆ ಸರಿಯಾದ ಮೂರ್ಧನ್ಯ ನಾಡಿಯಲ್ಲಿ ಗಮನವು, ಪರಮಾತ್ಮನೇ ಅವನಿಗೆ ದ್ವಾರವನ್ನು ಪ್ರಕಾಶಪಡಿಸಿ ಅದರ ಮೂಲಕ ಅವನನ್ನು ಕರೆದುಕೊಂಡು ಹೋಗ್ತಾನೆ ಅರ್ಚಿರಾದಿ ಮಾರ್ಗದಲ್ಲಿ ಅಂತ ಶ್ರುತಿಯು ಹೇಳಿರುವಂತೆ ಅವನಿಗೆ ಯಾವ ವಿಧವಾದ ಮೋಹವೂ ಆ ಸಮಯದಲ್ಲಿ ಉಂಟಾಗುವುದಿಲ್ಲ.
ಅನ್ನೋದು ವಿಶೇಷವನ್ನು ಇಲ್ಲಿ ಉಪದೇಶ ಮಾಡಿ ನಂತರ ಈ ಎರಡು ಅಧ್ಯಾಯಗಳ ಅನುಸಂಧಾನದ ಅರ್ಥಾನುಸಂಧಾನದ ಫಲವನ್ನು ಆ ಜ್ಞಾನದ ಒಂದು ಉತ್ಕೃಷ್ಟತೆಯನ್ನು ಇಲ್ಲಿ ಕಡೆಯ ಶ್ಲೋಕದಲ್ಲಿ ಹೇಳ್ತಾರೆ. ಅಥ ಅಧ್ಯಾಯದ್ವಯೋದಿತ ಶಾಸ್ತ್ರಾರ್ಥ ವೇದನ ಫಲಮಾಹ. ಎರಡು ಅಧ್ಯಾಯಗಳಲ್ಲಿ 2ನೇ 8ನೇ ಅಧ್ಯಾಯದಲ್ಲಿ ಹೇಳಿದಂತಹ ಪರಮಾತ್ಮನ ಭಗವಂತನೇ ಯಾಥಾತ್ಮ್ಯ ಜ್ಞಾನ ಸ್ವಯಾಥಾತ್ಮ್ಯಂ ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ ಭಕ್ತಭೇದ ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ಹೇಳಿ ಅಷ್ಟಮಾಧ್ಯಾಯದಲ್ಲಿ, ಹಾಗೆಯೇ 4 ವಿಧವಾದ ಅಧಿಕಾರಿಗಳಿಗೆ 3 ವಿಧವಾದ ಉಪಾಸನೆ ಪ್ರಕಾರ ಅವರ ಒಂದು ಗತಿಚಿಂತನೆ ಹೇಗೆ, ಅವರಿಗೆ ಅಂತಿಮ ಸ್ಮರಣೆ, ಆ ಗತಿಯ ಒಂದು ವಿಶೇಷ ಅರ್ಚಿರಾದಿ ಮಾರ್ಗದ ವಿವರಣೆಗಳು, ಇದೆಲ್ಲವೂ ಅದ್ಭುತವಾಗಿ ಇಲ್ಲಿ ಉಪದೇಶಿಸಲ್ಪಟ್ಟಿತು. ಈ ಶಾಸ್ತ್ರಾರ್ಥದ ಜ್ಞಾನದ ಒಂದು ಫಲ, ಇದರ ಜ್ಞಾನದಿಂದ ಏನು ಫಲ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇ ಚೇತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಆದ್ಯಂ ಪರಂ ಸ್ಥಾನಂ ಉಪೈತಿ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳುವಾಗ ಶಬ್ದಗಳಲ್ಲಿ, ಪ್ರಯೋಗಗಳಲ್ಲಿ, ಶ್ಲೋಕಗಳಲ್ಲಿ ವೇದ ಮೊದಲಾದ ಶಬ್ದಗಳು ಹೇಳಲ್ಪಟ್ಟಿದೆ. ಆ ಶಬ್ದಕ್ಕೆ, ಆ ಶ್ಲೋಕಕ್ಕೆ ಅನುಗುಣವಾಗಿ ಅನ್ವಯಕ್ಕೆ ಸಹಿತವಾಗಿ ಅರ್ಥವನ್ನು ಮಾಡೋದು ಪ್ರಧಾನ. ಅನ್ವಯವು ವಾಕ್ಯಾರ್ಥ ಅನ್ವಯವನ್ನು ಪದಗಳಿಗೆ, ಒಂದೊಂದು ಪದಕ್ಕೂ ಇನ್ನೊಂದು ಪದಕ್ಕೂ ಅನ್ವಯವಿರುವಂತೆಯೇ ಅರ್ಥ ಮಾಡಬೇಕಾದ್ದು ಪ್ರಧಾನವಾದದ್ದು. ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಶ್ಲೋಕದಲ್ಲಿ ಹೇಳುವಾಗ ವೇದೇಶು ಯಜ್ಞೇಶು ತಪಸ್ಸು ಬೇರೆ ಬೇರೆಯಾಗಿ ಹೇಳಿದೆ. ವೇದಗಳಲ್ಲಿ, ಯಜ್ಞದಲ್ಲಿ, ತಪಸ್ಸುಗಳಿಂದ ಅಂತ ಹೇಳಿದ್ರೆ, ಯಜ್ಞ ತಪಸ್ಸೆಲ್ಲ ವೇದದಲ್ಲಿ ತಾನೇ ಹೇಳಿರೋದು. ವೇದೇಶು ಅಂತ ಸಪರೇಟಾಗಿ ಬೇರೆಯಾಗಿ ಹೇಳಿಬಿಟ್ರೆ ವೇದ ಏನು ಅರ್ಥ ಮಾಡಬೇಕು ಅವಾಗ? ಯಜ್ಞವೂ ವೇದವೂ ಬೇರೆ ಇಲ್ವಲ್ಲ. ಯಜ್ಞ ಆಗಾದಿಗಳು ವೇದದಲ್ಲಿ ತಾನೇ ಹೇಳಿರೋದು. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇ ಚ ಯತ್ ಪುಣ್ಯ ಫಲಂ ಪ್ರದಿಷ್ಟಂ. ಯಜ್ಞಗಳಿಗೆ ಪುಣ್ಯಫಲ ಬರುತ್ತೆ ಅನ್ನೋದು ವೇದದಲ್ಲೇ ಹೇಳಿರೋದು, ತಪಸ್ಸುಗಳಿಗೆ ಹೇಳಿರೋದು ವೇದದಲ್ಲಿಯೇ, ದಾನದಲ್ಲಿಯೂ ಹಾಗೆ. ಆದ್ದರಿಂದ ವೇದ ಅನ್ನುವ ಶಬ್ದಕ್ಕೆ ಇಲ್ಲಿ ವೇದಾಭ್ಯಾಸ ಅನ್ನುವ ಅರ್ಥ ಮಾಡಬೇಕು. ವೇದಾಭ್ಯಾಸದಿಂದಲೂ ಕೂಡ ಪಾಪಗಳೆಲ್ಲ ನಾಶವಾಗುವುದು ಪ್ರಸಿದ್ಧವಾಗಿದೆ ಶಾಸ್ತ್ರದಲ್ಲಿ. ವೇದಾಭ್ಯಾಸದಿಂದಲೇ ಎಲ್ಲ ವೇದದ ಒಂದು ಶಬ್ದವೂ ಪರಮಾತ್ಮನ ನಾಮಧೇಯವೇ. ಆದ್ದರಿಂದ ವೇದದ ಪಾರಾಯಣವೇ ಅತ್ಯಂತ ಪುಣ್ಯಕರವಾದದ್ದು. ಅದರಲ್ಲಿಯೇ ಎಷ್ಟೋ ಪಾಪಗಳೆಲ್ಲ ನಾಶವಾಗುತ್ತೆ. ವೇದಾಭ್ಯಾಸಕ್ಕೆ ಅಂತಹ ಒಂದು ಫಲವೂ ಕೂಡ ಹೇಳಲ್ಪಟ್ಟಿದೆ. ಆದ್ದರಿಂದ ವೇದಾಭ್ಯಾಸವೇ ಪರಮ ಪವಿತ್ರವಾದದ್ದು. ಅದುವೇ ಒಂದು ಪುಣ್ಯ ಕರ್ಮ ಅಂತ ಹೇಳಿ ವೇದಾಭ್ಯಾಸ ಅಂತ ಇಲ್ಲಿ ಅರ್ಥ ಮಾಡಬೇಕು. ಇಲ್ಲದೆ ಹೋದರೆ ವೇದಗಳಲ್ಲಿಯೂ ಯಜ್ಞಗಳು ಬೇರೆ ಬೇರೆ ಆಗುವುದಿಲ್ಲ. ಯಜ್ಞ ಆಗಾದಿಗಳು ವೇದದಲ್ಲಿ ಹೇಳಿರುವುದೇ. ಪುಣ್ಯ ಫಲ ಬರುತ್ತೆ ಯಜ್ಞದಕ್ಕೆ ಅಂತ ಹೇಳೋದು ವೇದದ ಅರ್ಥವೇ ಆಗುತ್ತೆ. ಆದ್ದರಿಂದ ಅದಕ್ಕೆ ಅನುಗುಣವಾದ ಅರ್ಥವನ್ನು ಮಾಡಬೇಕು ಅಂತ ಹೇಳಿ ಭಾಷ್ಯದಲ್ಲಿ ಋಗ್ಯಜುಸ್ಸಾಮ ಅಥರ್ವರೂಪ ವೇದಾಭ್ಯಾಸ ಅಂತ ಅರ್ಥ ಮಾಡೋದು. ವೇದಾಭ್ಯಾಸಕ್ಕೆ ಪಾಪಕರ್ಮಗಳನ್ನು ನಾಶ ಮಾಡುತ್ತೆ ಅನ್ನೋದು ಪ್ರಸಿದ್ಧವಾಗಿದೆ. ಆದ್ದರಿಂದ ವೇದಾಭ್ಯಾಸಕ್ಕೆ ಹೇಳಿರುವ ಫಲವು ಯಾವುದಿದೆಯೋ ಆ ಫಲವು ಯಜ್ಞಗಳಿಂದ ಬರುವಂತಹ ಪುಣ್ಯ ಫಲಗಳು, ತಪಸ್ಸುಗಳಿಂದ ಬರುವಂತಹದ್ದು, ಒಳ್ಳೆಯ ದಾನ ಮಾಡಿ, ಶಾಸ್ತ್ರೀಯವಾದ ದಾನ ಹೇಗೆ ಮಾಡಬೇಕು ಅದಕ್ಕೆ ಅನುಗುಣವಾಗಿ ದಾನವನ್ನು ಮಾಡಿದರೆ ಬರುವ ಪುಣ್ಯ ಫಲಗಳು ಇದೇ. ಪ್ರಭೃತಿಷು ಅಂದರೆ ಈ ರೀತಿ ಇನ್ನೂ ಯಾವ್ಯಾವ್ದು ಹೇಳಿದೆಯೋ ಎಲ್ಲವೂ ಕೂಡ ಅನುಕ್ತವಾದದ್ದೆಲ್ಲ ಸೇರಿಸ್ಕೊಳ್ಬೋದು. ಸರ್ವೇಷು ಪುಣ್ಯೇಶು ಯತ್ ಫಲಂ ನಿರ್ದಿಷ್ಟಂ. ಎಲ್ಲ ಪುಣ್ಯಕರ್ಮಗಳಲ್ಲಿಯೂ ಯಾವ ಯಾವ ಫಲಗಳೆಲ್ಲ ಹೇಳಿದೆಯೋ, ಯಾವ್ಯಾವ ಫಲಗಳು ಹೇಳಿದೆಯೋ ಅಂದರೆ ಎಲ್ಲವೂ ನಶ್ವರವಾದದ್ದು ಅಂತ ಅರ್ಥ. ಅದೆಲ್ಲವೂ ಕೂಡ ಅದೆಲ್ಲವನ್ನು ಇದಂ ಅಧ್ಯಾಯದ್ವಯೋದಿತಂ, ಇಲ್ಲಿ ಭಾಷ್ಯಕಾರರು ವಿಶೇಷವಾಗಿ ಅರ್ಥ ಮಾಡ್ತಾರೆ. ಅತ್ಯೇತಿ ಸರ್ವಂ ಇದಂ ವಿದಿತ್ವಾ. ಇದಂ ಅಂತ ಹೇಳುವಾಗ 2 ಅಧ್ಯಾಯಗಳಿಗೂ ಸೇರಿ ಒಂದು ಸಂಗ್ರಹ, ಒಂದು ಅರ್ಥವು ನಮಗೆ ತಿಳಿದು ಬರುತ್ತೆ. 2 ಅಧ್ಯಾಯಗಳಿಂದಲೂ ಒಂದು ಅರ್ಥ ತಿಳಿದು ಬರುತ್ತೆ ಅನ್ನೋದು ಇಲ್ಲಿ ತಿಳಿಯುತ್ತೆ. 2 ಅಧ್ಯಾಯಗಳಿಂದ ಉಂಟಾದಂತಹ ತಿಳಿದು ಬರುವಂತಹ ಭಗವನ್ ಮಾಹಾತ್ಮ್ಯಂ ವಿದಿತ್ವ. 2 ಅಧ್ಯಾಯಗಳಲ್ಲಿ ಹೇಳಿರೋದು ಭಗವಂತನ ಮಹಾತ್ಮ್ಯೆ ಪ್ರಧಾನವಾಗಿ ಹೇಳಲ್ಪಟ್ಟಿರೋದು.
ಇಂತಹ ಪರಮಾತ್ಮನ ಮಾಹಾತ್ಮ್ಯವನ್ನು ತಿಳಿದು ತತ್ಸರ್ವಂ ಅತ್ಯೇತಿ, ಅದೆಲ್ಲವನ್ನು ದಾಟಿ ಹೋಗ್ತಾನವನು ಅಂತ ಹೇಳಿದ್ರೆ, ಏತದ್ವೇದನ ಸುಖಾತಿರೇಕೇಣ, ಈ ಜ್ಞಾನಕ್ಕೆ ಎಷ್ಟು ಸುಖವಾದದ್ದು ಆನಂದವಾದದ್ದು ಅಂತ ಹೇಳಿದ್ರೆ ನಿರತಿಶಯವಾದದ್ದು ಜ್ಞಾನ ಇದು. ಅದರ ಮುಂದೆ ತತ್ಸರ್ವಂ ತೃಣವತ್ ಮನ್ಯತೆ, ಮಿಕ್ಕಿದೆಲ್ಲ ತೃಣದಂತೆ ಅವನಿಗೆ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಉತ್ಕೃಷ್ಟವಾದ ಫಲವು. ಅತ್ಯೇತಿ ಸರ್ವಮಿದಂ ವಿದಿತ್ವ ಇದಂ ವಿದಿತ್ವ, 2 ಅಧ್ಯಾಯಗಳಲ್ಲಿ ಹೇಳಿದ ಭಗವಂತನ ಮಾಹಾತ್ಮ್ಯ ಜ್ಞಾನವು ಬೇರೆ ಎಲ್ಲ ಜ್ಞಾನಗಳಿಗಿಂತ, ಪುಣ್ಯ ಫಲಗಳು ಯಾವ್ಯಾವ್ದು ಕೊಡುತ್ತೋ ಅದರಲ್ಲಿ ಏನೇನು ಹೇಳಿದೆಯೋ ಅದೆಲ್ಲವೂ ಕೂಡ ತೃಣ ಸಮಾನವಾಗುತ್ತೆ. ಯಾಕೆಂದರೆ ಅದೆಲ್ಲ ನಶ್ವರ. ಈ ಜ್ಞಾನದಿಂದ ಅವನಿಗೆ ಪರಮ ಪ್ರಯೋಜನವಾದ ಪರಮ ಪುರುಷಾರ್ಥವೇ ಅವನಿಗೆ ಲಭಿಸುತ್ತೆ. ಆದ್ದರಿಂದ ಇಂತಹ ಜ್ಞಾನದಿಂದ ಹೇಗೆ ಲಭಿಸುತ್ತೆ ಅಂತ ಹೇಳಿದ್ರೆ, ಯೋಗಿ ಅಂತ ಹೇಳಿ, ಯೋಗಿ ಅಂತ ಹೇಳಿದ್ರೆ ಜ್ಞಾನಿಯಾಗಿ ಅಂತ ಅರ್ಥ. ಜ್ಞಾನೀಚ ಭೂತ್ವ, ಯೋಗಿ ಅನ್ನೋದಕ್ಕೆ ಆ ರೀತಿ ಅರ್ಥ. ಯೋಗಿ ಪರಂ ಸ್ಥಾನಂ ಉಪೈತಿ ಅಂದರೆ ಯೋಗಿ ಭೂತ್ವ ಪರಂ ಸ್ಥಾನಂ ವಾದ್ಯಂ ಉಪೈತಿ. ಯೋಗಿ ಭೂತ್ವ ಅಂದರೆ ಜ್ಞಾನೀಚ ಭೂತ್ವ, ಜ್ಞಾನಿಯಾಗಿ ಜ್ಞಾನಿನಃ ಪ್ರಾಪ್ಯಂ ಪರಮಾದ್ಯಂ ಸ್ಥಾನಂ ಉಪೈತಿ, ಈ ರೀತಿ ಅರ್ಥ ಮಾಡಿದ್ರು. ಜ್ಞಾನಿಗಳಿಂದ ಪ್ರಾಪ್ಯವಾದ ಉತ್ಕೃಷ್ಟವಾದ ಒಂದು ಸ್ಥಾನವನ್ನು ಪಡೆದುಕೊಳ್ತಾನೆ ಅವನು, ಪರಮ ಪುರುಷಾರ್ಥವನ್ನು ಪಡೆದುಕೊಳ್ತಾನೆ ಜ್ಞಾನಿಯಾಗಿ. ಈ ಜ್ಞಾನದಿಂದ ಅಂತ ಹೇಳಿದ್ರೆ ಜ್ಞಾನವನ್ನು ಅನುಷ್ಠಾನ ಮಾಡಿ, ಇಲ್ಲಿ ಹೇಳಿರುವ ಭಗವನ್ ಮಹಾತ್ಮೆಯು 2 ಅಧ್ಯಾಯಗಳಲ್ಲಿ ಅತ್ಯುತ್ಕೃಷ್ಟವಾದದ್ದು. ಬೇರೆ ಯಾವ ಒಂದು ವೇದಾಭ್ಯಾಸದಿಂದಲೋ ಯಜ್ಞಾಗಾದಿಗಳಿಂದಲೋ ದಾನದಿಂದಲೋ ತಪಸ್ಸಿನಿಂದಲೋ ಬರುವ ಪುಣ್ಯಫಲವೆಲ್ಲ ನಶ್ವರವಾದದ್ದು. ಅದು ಯಾವುದೋ ಅವನಿಗೆ ಪರಮಪದಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ಆದರೆ ಈ ಭಗವಂತನ ಮಾಹಾತ್ಮ್ಯ ಜ್ಞಾನವು 2 ಅಧ್ಯಾಯಗಳಲ್ಲಿ ಹೇಳಿರೋದು ಅವನಿಗೆ ಜ್ಞಾನವನ್ನು, ಅತ್ಯುತ್ಕೃಷ್ಟವಾದ ಜ್ಞಾನ ಇದು, ಅದನ್ನು ಉಂಟು ಮಾಡಿದ್ರೆ ಅದರಿಂದ ಅನುಷ್ಠಾನ ಮಾಡಿ ಅವನು ಪರಮಪದವನ್ನೇ ಪಡೆದುಕೊಳ್ತಾನೆ ಅನ್ನೋದು ಇಲ್ಲಿ. ಆದ್ದರಿಂದ ಇದರ ಮುಂದೆ, ಈ ಒಂದು ಜ್ಞಾನದ ಮುಂದೆ ಅದೆಲ್ಲವೂ ಕೂಡ ನಿಕೃಷ್ಟವಾದದ್ದು, ತೃಣವತ್ ಮನ್ಯತೆ, ನಶ್ವರವಾದ್ದರಿಂದ ಯಾವುದು ಬೇಕಾಗುವುದಿಲ್ಲ. ಇದುವೇ ಪರಮ ಪುರುಷಾರ್ಥ ಅನ್ನೋದು, ಈ ಜ್ಞಾನವೇ ಅಷ್ಟು ಉತ್ಕೃಷ್ಟವಾದದ್ದು ಅನ್ನೋದು ಹೇಳಲ್ಪಡುತ್ತೆ. ಅದಕ್ಕೆ ಇದಂ ವಿದಿತ್ವಾ ಇತಿ ಸಾಮಾನ್ಯತಃ ನಿರ್ದೇಶಾತ್, ಸರ್ವಮಿದಂ ವಿದಿತ್ವಾ ಅಂತ ಸಾಮಾನ್ಯವಾಗಿ ಹೇಳಿರೋದ್ರಿಂದ ಅಲ್ಲಿ ಸಾಮಾನ್ಯವಾದ ನಿರ್ದೇಶ. ಅದರಿಂದ ಅವಿಶೇಷಾಚ್ಚ, ಯಾವ ಒಂದು ವ್ಯಕ್ತಿ ವಿಶೇಷವೂ ಇಲ್ಲದೇ ಇರೋದ್ರಿಂದ, ವಿಶೇಷಣ ಯಾವುದು ಇಲ್ಲದೇ ಇರೋದ್ರಿಂದ ಏಕಪ್ರಕರಣಭೂತ ಅಧ್ಯಾಯದ್ವಯಾರ್ಥೋ ಗೃಹ್ಯತೆ. ಒಂದೇ ಪ್ರಕರಣವು, 2 ಅಧ್ಯಾಯಗಳು ಸೇರಿ ಪ್ರಕರಣವು ಒಂದೇ, ಭಗವನ್ ಮಹಾತ್ಮ್ಯವನ್ನು ತಿಳಿಸುವ ಪ್ರಕರಣ ಅನ್ನೋದರಿಂದ, ಆದ್ದರಿಂದ ಅಥ ಅಧ್ಯಾಯದ್ವಯೋದಿತ ಶಾಸ್ತ್ರಾರ್ಥ ವೇದನ ಫಲಂ ಅಂತ ವ್ಯಾಖ್ಯಾನ ಮಾಡಬೇಕು. 2 ಅಧ್ಯಾಯಗಳು ಸೇರಿ ಒಂದು ಫಲ, ಒಂದು ಅರ್ಥ ಅಂತ ಹೇಳಿ ಭಗವನ್ ಮಹಾತ್ಮ್ಯ ಜ್ಞಾನ. ಇಲ್ಲಿ ವೇದೇಶು ಅನ್ನೋದಕ್ಕೆ ವಿಶೇಷವಾದ ಅರ್ಥವನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಹೇಗೆ ಭಾಷಿಕಾರರು ಅರ್ಥ ಮಾಡಿರೋದು ಸರಿಯಾಗಿದೆ ಅಂತ ಹೇಳಿ, ವೇದೇಶು ಇತ್ಯಪಿ ಯಜ್ಞಾದಿವತ್ ಫಲಕಾರಣತೆಯ ಉಪಾದಾನಂ, ಯಜ್ಞವು ಹೇಗೆ ಒಂದು ಫಲವನ್ನು ಕೊಡುತ್ತೋ, ಜ್ಯೋತಿಷ್ಠೋಮ ಮಾಡಿದ್ರೆ ಸ್ವರ್ಗ ಫಲ, ಇದೊಂದು ಮಾಡಿದ್ರೆ ಇನ್ನೊಂದು ಫಲ, ಈ ರೀತಿ ಫಲಗಳು ಹೇಳೋದು ಹೇಳಿದೆಯೋ, ಆ ಯಜ್ಞಗಳಿಂದ ಹೇಗೆ ಫಲ ಹೇಳಿದೆಯೋ ಹಾಗೆಯೇ ವೇದದಿಂದಲೂ ಒಂದು ಫಲವು ಅನ್ನೋದು ಇಲ್ಲಿ ಅರ್ಥ ಹೊರತು ನತು ಪ್ರತಿಪಾದಕತೆಯ, ಅದನ್ನು ಪ್ರತಿಪಾದನೆ ಮಾಡೋದು ಅಂತ ಅಲ್ಲ. ಈ ವೇದೇಶು ಯಜ್ಞೇಶು ಅಂತ ಹೇಳಿರೋ ಹಾಗೆ ವೇದದಲ್ಲಿ ಪ್ರತಿಪಾದಿಕವಾದದ್ದನ್ನು ತಿಳಿದು ಅಂತ ಅರ್ಥವಲ್ಲ. ಯಜ್ಞವೂ ವೇದದಲ್ಲಿ ಪ್ರತಿಪಾದ್ಯವಾದದ್ದೇ. ಆದ್ದರಿಂದ ಯಜ್ಞವು ಹೇಗೆ ಒಂದು ಫಲ ಕೊಡುತ್ತೋ ವೇದದಿಂದಲೂ ಒಂದು ಫಲ ಕೊಡುತ್ತಲ್ಲ, ಅದು ಇಲ್ಲಿ ಹೇಳಲ್ಪಟ್ಟಿದೆ. ಫಲಕಾರಣತೆಯ ಉಪಾದಾನಂ, ಫಲಕ್ಕೆ ಕಾರಣ ಅನ್ನುವುದಾಗಿ ಸ್ವೀಕಾರ ಮಾಡೋದು. ಅಂತಾರೆ ಹೇಳಿದ್ರೆ ವೇದಕ್ಕೆ ಫಲ ಹೇಗೆ ಅಂದರೆ ಸ್ವರೂಪತಃ ಅದರ ಅಭ್ಯಾಸವೇ ಫಲ ಕೊಡುತ್ತೆ. ಅದು ವೇದ ಅಭ್ಯಾಸವೇ ಫಲವನ್ನು ಕೊಡುತ್ತೆ ಅನ್ನೋದು ಅರ್ಥ. ವೇದದಲ್ಲಿ ಪ್ರತಿಪಾದ್ಯವಾದ ಯಜ್ಞಗಳಿಂದ ಬರುವ ಫಲ ಅನ್ನೋ ಅರ್ಥವಲ್ಲ ವೇದೇಶು ಅನ್ನುವ ಶಬ್ದಕ್ಕೆ ಇಲ್ಲಿ. ಯಾಕೆಂದರೆ ಯಜ್ಞೇಶು ಮೊದಲಾದ್ದು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ವೇದವೇ ಒಂದು ಫಲವನ್ನು ಕೊಡುತ್ತೆ. ಯಾವ ರೂಪದಲ್ಲಿ ಅಂದರೆ ಅದರ ಅಭ್ಯಾಸ ರೂಪದಲ್ಲಿ. ಅದುವೇ ಒಂದು ಅದು ಪಾಪಕರ್ಮಗಳನ್ನು ನಾಶ ಮಾಡೋದು ಪ್ರಸಿದ್ಧವಾಗಿದೆ ಅಂತ ಅರ್ಥ. ಇಲ್ಲದೆ ಹೋದರೆ ಯಜ್ಞಾದಿ ಬಲ ವ್ಯತಿರಿಕ್ತ ವಿಷಯತೆಯ ಸಂಕೋಚನೀಯತ್ವ ಅಪಾಪಾತ. ಇಲ್ಲೇ ಹೋದರೆ ಯಜ್ಞ ಮೊದಲಾದಕ್ಕಿಂತ ಬೇರೆಯಾದ ಯಾವುದಾದ್ರೂ ಅರ್ಥವನ್ನು ಹೇಳಬೇಕು ವೇದೇಶುಗೆ. ಆದ್ದರಿಂದ ವೇದದಿಂದಲೇ ಬರುವ ಒಂದು ಫಲ,
ಯಜ್ಞಾನುಷ್ಠಾನದಿಂದ ಬರುವ ಫಲ, ತಪಸ್ಸುಗಳಿಂದ ಬರುವ ಫಲ, ದಾನದಿಂದ ಬರುವ ಫಲ, ಇದೆಲ್ಲವೂ ಕೂಡ ತೃಣದಂತೆ ತಿಳಿತಾನವನು. ಭಗವನ್ ಮಾಹಾತ್ಮ್ಯ ಜ್ಞಾನದ ಒಂದು ಅತ್ಯಧಿಕವಾದ ಸುಖವಾದದ್ದು. ಇದನ್ನು ತಿಳಿದರೆ ಅವನಿಗೆ ಪರಮ ಪುರುಷಾರ್ಥವೇ ಲಭಿಸುತ್ತೆ, ಜ್ಞಾನಿಯಾಗ್ತಾನೆ ಅವನು ಅನುಷ್ಠಾನ ಮಾಡಿ. ಆದ್ದರಿಂದ ಮಿಕ್ಕಿದ್ದೆಲ್ಲ ತೃಣದಂತೆ ಅಂತ ಹೇಳಿದ್ರೆ, ವೇದೇಶು ಅಂತ ಹೇಳಿದ್ರೆ ವೇದದಿಂದಲೇ ಬರುವ ಒಂದು ಫಲ ಯಾವುದು ಅಂದರೆ, ವೇದದಲ್ಲಿ ಪ್ರತಿಪಾದ್ಯವಾದ ಯಜ್ಞಗಳಿಂದ ಬರುವ ಫಲ ಅಂತ ಅರ್ಥವಲ್ಲ. ವೇದದಿಂದಲೇ ಸಾಕ್ಷಾತ್ತಾಗಿ ಬರೋದು ಅಂದರೆ ಸ್ವರೂಪತಃ ಅದರ ಅಭ್ಯಾಸದಿಂದ ಬರುವ ಫಲ ಅನ್ನೋದು ಅರ್ಥ. ವೇದಾಭ್ಯಾಸಕ್ಕೆ ಫಲವು ಹೇಳಲ್ಪಟ್ಟಿದೆ. ಆದ್ದರಿಂದ ವೇದಾಭ್ಯಾಸಸ್ಯ ಚ ದುರಿತಕ್ಷಯಾದಿ ಫಲಪ್ರದತ್ವಂ ಶ್ರುತ್ಯಾದಿ ಸಿದ್ಧಂ. ಅದರಿಂದಲೇ ಫಲ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ವೇದಾಭ್ಯಾಸಕ್ಕೆ ಫಲವು ಬೇಕಾದಷ್ಟು ಹೇಳಲ್ಪಟ್ಟಿದೆ. ಎಲ್ಲ ಅಪಾತ ಪಾಪ್ಮ ಸ್ವಾಧ್ಯಾಯ ಅಂತ ಹೇಳುತ್ತೆ. ಎಲ್ಲ ಪಾಪಗಳು ನಾಶವಾಗಿಬಿಡುತ್ತೆ ಅವನಿಗೆ. ಅದು ಯಾವ ಒಂದು ದೋಷದ ದೂರವಾದದ್ದು. ಅಪಾತ ಪಾಪ್ಮ ಸ್ವಾಧ್ಯಾಯ ಅಂತ ಆರಣ್ಯಕದಲ್ಲಿ ಅದರ ಸ್ವಾಧ್ಯಾಯ ಪ್ರಶ್ನ ಅಂತ ಹೇಳಿ ಅದನ್ನು ಎಲ್ಲ ಪಾಪಗಳು ಕೂಡ ನಾಶ ಮಾಡುತ್ತೆ. ಅಲ್ಲಿ ಹೇಳಿದಾಗ ಒಂದೊಂದಾಗಿ ಎಲ್ಲ ಫಲಗಳು ಪಾಪಗಳು ಹೇಗೆ ಬರುತ್ತೆ ಅಂತ ಹೇಳಿ, ವೇದಾಧ್ಯಯನ ಮಾಡುವವನಿಗೆ ಯಾವ ಪಾಪವೂ ಬರೋದಿಲ್ಲ. ಆದ್ದರಿಂದ ಇದೆಲ್ಲ ದುರಿತಕ್ಷಯ ಮೊದಲಾದ ಫಲಪ್ರದತ್ವವು ವೇದಾಭ್ಯಾಸಕ್ಕೆ ಸ್ವಾಧ್ಯಾಯಕ್ಕೆ ಹೇಳಲ್ಪಟ್ಟಿದೆ. ಆ ಒಂದು ವಿಷಯವೇ ಇಲ್ಲಿ ವೇದೇಶು ಅನ್ನುವ ಶಬ್ದದಿಂದ ಅರ್ಥ ತಿಳಿಯಬೇಕು. ಯಜ್ಞಾದಿ ಫಲಾನ ಪ್ರತಿಪಾದಿಕತೆಯ ಉಪಾದಾನೇ ಚ ಪ್ರಸ್ತುತ ಅಧ್ಯಾಯದ್ವಯಾರ್ಥಸ್ಯಾಪಿ ವೇದೋರ್ಥತ್ವಾತ್ ತತೋಪಿ ಸಂಕೋಚ ಸ್ಯಾತ್. ಆದ್ದರಿಂದ ಯಜ್ಞ ಮೊದಲಾದವುಗಳ ಫಲವನ್ನು ಪ್ರತಿಪಾದನೆ ಮಾಡುತ್ತಲ್ಲ ವೇದ, ಆ ವೇದಗಳಲ್ಲಿ ಅಂತ ಅರ್ಥ ಮಾಡಿದ್ರೆ, ಯಾಕೆಂದರೆ 2-8 ಅಧ್ಯಾಯದಲ್ಲಿ ಹೇಳಿರುವ ಎಲ್ಲ ಅರ್ಥಗಳು ವೇದೋಕ್ತವಾದ ಅರ್ಥಗಳೇ. ಇದು ಕೂಡ ವೇದೋಕ್ತವಾದ ಅರ್ಥಗಳೇ. ಆವಾಗ ಇದೆರಡನ್ನು ಬೇರೆ ಮಾಡಿ ಅದಕ್ಕಿಂತ ಕಡಿಮೆ ಆದ ಫಲವನ್ನು ವೇದೇಶು ಹೇಳಬೇಕು. ಯಾಕೆ ಅಂದರೆ ಈ 2 ಅಧ್ಯಾಯಗಳಲ್ಲಿ ಹೇಳಿದ ಫಲವು ವೇದದಲ್ಲಿ ಹೇಳಿರೋದು. ವೇದಗಳಲ್ಲಿ, ಯಜ್ಞಗಳಲ್ಲಿ, ತಪಸ್ಸುಗಳಲ್ಲಿ, ದಾನಗಳಲ್ಲಿ ಯಾವ ಫಲ ಹೇಳಿದ್ಯೋ ಪುಣ್ಯಫಲ, ಅದೆಲ್ಲಕ್ಕಿಂತಲೂ ಉತ್ಕೃಷ್ಟವಾದದ್ದು ಈ 2 ಅಧ್ಯಾಯದ ಜ್ಞಾನ. ಅಂದರೆ 2 ಅಧ್ಯಾಯದ ಜ್ಞಾನವು ವೇದದಲ್ಲಿ ಹೇಳಿರೋದೆ. ವೇದೋಕ್ತವಾದ ಫಲ ಅರ್ಥಗಳೇ ಈ 2 ಅಧ್ಯಾಯದಲ್ಲಿ ಹೇಳಿರೋ ಭಗವನ್ ಮಹಾತ್ಮೆ ಎಲ್ಲಿಂದ ತಿಳಿಯುತ್ತೆ? ಮೂಲ ಯಾವುದು? ವೇದವೇ ಮೂಲ ಅದಕ್ಕೂ. ಅದು ಕೂಡ ಅಧ್ಯಾಯ ದ್ವಯ ಅರ್ಥಸ್ಯಾಪಿ ವೇದಾರ್ಥತ್ವಾತ್, ವೇದೋಕ್ತವಾದ ಅರ್ಥವೇ ಇಲ್ಲಿಯೂ ಹೇಳಲ್ಪಟ್ಟಿರೋದು. ಆದ್ದರಿಂದ ವೇದೇಶುಗೆ ಇನ್ನೂ ಸಂಕುಚಿತವಾದ ಅರ್ಥ ಹೇಳಬೇಕಾಗುತ್ತೆ. ಇದೆಲ್ಲ ಬಿಟ್ಟು ಮಿಕ್ಕದ್ದು ಯಾವುದಾದ್ರೂ ಹೇಳಬೇಕು. ಆಗ ಅರ್ಥ ಮಾಡೋದು ಸೂಕ್ತವಲ್ಲ. ಆದ್ದರಿಂದ ವೇದಾಭ್ಯಾಸ ಅನ್ನುವ ಅರ್ಥವನ್ನು ಹೇಗೆ ಮಾಡಿದ್ದಾರೆ ಭಾಷಿಕಾರರು ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ತದೇದ ಸರ್ವಂ ವಿಪ್ರೇತ್ಯ ವೇದಾಭ್ಯಾಸ ಇತ್ಯುಕ್ತಂ. ಆದ್ದರಿಂದ ವೇದೇಶು ಯಜ್ಞೇಶು ಅಂದರೆ ವೇದಾಭ್ಯಾಸದಿಂದಲೂ, ಯಜ್ಞದಿಂದಲೂ, ತಪಸ್ಸುಗಳಿಂದಲೂ, ದಾನದಿಂದಲೂ ಯಾವ ಪುಣ್ಯ ಫಲವು ಬರುತ್ತೆ ಅಂತ ಹೇಳಿದೆಯೋ ಅದೆಲ್ಲವೂ ಕೂಡ ಇವನಿಗೆ ತೃಣದಂತೆ ಈ 2 ಅಧ್ಯಾಯದ ಅರ್ಥಗಳು. ಇದು ಕೂಡ ವೇದೋಕ್ತವಾದ ಅರ್ಥಗಳೇ. ಇದನ್ನು ತಿಳಿದರೆ ಅವನಿಗೆ ಈ ಜ್ಞಾನದಿಂದ ಅವನಿಗೆ ಅತ್ಯುತ್ಕೃಷ್ಟವಾದ ಪರಮಪದವನ್ನೇ ಪಡೆದುಕೊಳ್ತಾನೆ. ಜ್ಞಾನಿಯಾಗಬಹುದು ಇದನ್ನ ಅನುಷ್ಠಾನ ಮಾಡಿದರೆ. ಈ ಜ್ಞಾನವನ್ನು ಅನುಷ್ಠಾನ ಮಾಡಿ ಜ್ಞಾನಿಯಾಗಿ ಪರಮಾತ್ಮನನ್ನೇ ನೇರವಾಗಿ ಪಡಿತಾನೆ ಅನ್ನೋದು ಇಲ್ಲಿ ಅರ್ಥ ಅಂತ ಅರ್ಥ ಮಾಡೋದು. ದಾನೇ ಚ ಇತಿ ಚಕಾರಸ್ಯ ಅನುಕ್ತ ಸಮುಚ್ಚಾಯಕತ್ವ ಪ್ರದರ್ಶನ ಪ್ರಭೃತಿ ಶಬ್ದ. ಇಲ್ಲಿ ಶ್ಲೋಕದಲ್ಲಿ ತಪಸ್ಸು ಚ ಏವ ದಾನೇ ಚ ಅಂತ ಹೇಳಿರೋದ್ರಿಂದ ಈ ಚಕಾರ ಅರ್ಥವು ಏನು ಹೇಳುತ್ತೆ ಅಂದರೆ, ಬೇರೆ ಏನೇನು ಹೇಳಿದ್ಯೋ ಮಿಕ್ಕಿದ್ದೆಲ್ಲವೂ ಕೂಡ ಯಜ್ಞ, ತಪಸ್ಸು, ದಾನ ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ವಿಷಯಗಳು ಅಲ್ಲಿ ಹೇಳಿದೆ. ಅದೆಲ್ಲವೂ ಕೂಡ ಇಲ್ಲಿ ಸೇರಿಸಲ್ಪಟ್ಟಿದೆ. ತತ್ ಸರ್ವಮಿದಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ. ಅತ್ಯೇತಿ ತತ್ ಸರ್ವಂ ಅಂತ ಹೇಳಿದ್ದ ಅನುಕ್ತವಾದ ಬೇರೆ ಎಲ್ಲವೂ ಕೂಡ ಸೇರಿಸ್ಕೊಳ್ಬಹುದು. ಪುಣ್ಯಫಲಂ ಇತ್ಯತ್ರ ಪುಣ್ಯಶಬ್ದೇನ ಫಲವಿಶೇಷಣತೆಯ ಯಜ್ಞಾದೀನಾಮೇವ ಸಾಮಾನ್ಯತಃ ನಿರ್ದೇಶಃ ಫಲಸ್ಯ ಶ್ಲಾಘ್ಯತಾ ಪ್ರದರ್ಶನಾರ್ಥಃ ಇತಿ ಯಜ್ಞಾದಿವಿಶೇಷತೆಯ ಪುಣ್ಯೇಶು ಇತ್ಯರ್ಥಃ. ಆದ್ದರಿಂದ ಇಲ್ಲಿ ಯಜ್ಞೇಶು ಪುಣ್ಯಫಲಂ ಅಂತ ಹೇಳಿರುವಾಗ, ಪುಣ್ಯಫಲಂ ಅಂತ ಹೇಳಿರುವಾಗ ಪುಣ್ಯೇಶು ಫಲಂ ನಿರ್ದಿಷ್ಟಂ, ಪುಣ್ಯೇಶು ಯತ್ ಫಲಂ ನಿರ್ದಿಷ್ಟಂ ಅಂತ ಹೇಳಿದ್ರು. ಪುಣ್ಯಫಲಂ ಅಂತ ಹೇಳಿದ್ರೆ, ಪುಣ್ಯಫಲಂ ಅನ್ನುವ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ,
ಪುಣ್ಯ ಪುಣ್ಯೇಶು ಯತ್ ಫಲಂ, ಪುಣ್ಯವಾದ ಕರ್ಮಗಳು ಇದೆಲ್ಲವೂ ಕೂಡ ಅದರಲ್ಲಿ ಯಾವುದು ಫಲ ಹೇಳಲ್ಪಟ್ಟಿದೆಯೋ ಅದು ಅನ್ನೋದನ್ನು ಅರ್ಥ ಮಾಡ್ತಾರೆ ಅಂತ ಹೇಳಿದರು. ಯಜ್ಞಾದಿ ವಿಶೇಷತೆಯ ಪುಣ್ಯೇಶು ಇತಿ ಅರ್ಥ ಮಾಡಿದ್ರು. ಯಾಕೆ ಇದೆಲ್ಲ ಶ್ಲಾಘ್ಯವಾದ ಪ್ರದರ್ಶನ ಇಲ್ಲ, ಅಲ್ಲಿ ಬರುವ ಫಲವೆಲ್ಲ ಶ್ರೇಷ್ಠವಾದದ್ದೇ, ಅದೆಲ್ಲ ಪುಣ್ಯ ಫಲಗಳೇ. ಆದ್ದರಿಂದ ಸಾಮಾನ್ಯವಾಗಿ ಹೇಳಿರೋದ್ರಿಂದ ಈ ಪುಣ್ಯಕರ್ಮಗಳಿಂದ ಯಾವ ಯಾವ ಫಲವು ಬರುತ್ತೆ ಅಂತ ಹೇಳಿದೆಯೋ ಅದೆಲ್ಲವನ್ನು ಅದಕ್ಕಿಂತ ಅಧಿಕವಾದ ಸುಖಾತಿಶಯ ಹೊಂದಿರುವಂತಹ ಈ ಭಗವನ್ ಮಹಾತ್ಮ್ಯ ಜ್ಞಾನವು ಅವನಿಗೆ ಪರಮಪದವನ್ನೇ ಪಡೆಯಲು ಕಾರಣವಾಗುತ್ತೆ. ಅಧ್ಯಾಯದ್ವಯೋದಿತಂ ಭಗವನ್ ಮಹಾತ್ಮ್ಯಂ ಇತಿ ಸಪ್ತಮಾರಂಭೆ, 2 ಅಧ್ಯಾಯಗಳಲ್ಲಿ ಹೇಳಿದ ಭಗವನ್ ಮಹಾತ್ಮ್ಯ ಅನ್ನೋದು ಹೇಗೆ ಸಾಧ್ಯ ಹೇಳಕ್ಕೆ? ಈ 2 ಅಧ್ಯಾಯಗಳು ಸೇರಿ ಒಂದು ಪ್ರಕರಣ. ಇದು ಭಗವನ್ ಮಹಾತ್ಮ್ಯ ಅಂತ ಹೇಳಬೇಕಾದ್ರೆ ಅದಕ್ಕೆ ಹೇಗೆ ಅರ್ಥ ಮಾಡೋದು ಅಂತ ಹೇಳಿದ್ರೆ ಹೇಳ್ತಾರೆ, ಸಪ್ತಮಾರಂಭೇ ಹಿ ಭಗವನ್ ಮಹಾತ್ಮ್ಯಂ ಪ್ರಕ್ರಾಂತಂ. ಭಗವಂತನ ಮಹಾತ್ಮೆ 2ನೇ ಅಧ್ಯಾಯದ ಆರಂಭದಲ್ಲಿಯೇ ಆರಂಭವಾಯಿತು. ತದನುಬಂಧಾತ್ ಅನ್ಯತ್ ಸರ್ವಂ ಉಕ್ತಮಿತಿ ಭಾವ, ಅದಕ್ಕೆ ಸೇರಿದಂತೆ ಮಿಕ್ಕಿದೆಲ್ಲ ಹೇಳಲ್ಪಟ್ಟಿದೆ. ಅದನ್ನೇ ಆಳಬಂದಾರು ಗೀತಾರ್ ಸಂಘದಲ್ಲಿ ಸ್ವಯಾಥಾತ್ಮ್ಯಂ ಅನ್ನೋದನ್ನು ಹೇಳಿದ್ರು. 7ನೇ ಅಧ್ಯಾಯದ ಅರ್ಥಗಳು 5 ಅರ್ಥಗಳು ಹೇಳಲ್ಪಟ್ಟಿದೆ. 7ನೇ ಅಧ್ಯಾಯ ಸ್ವಯಾಥಾತ್ಮ್ಯಂ ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ ಭಕ್ತವೇದ ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ಹೇಳಿದಾಗ, ಸ್ವಯಾಥಾತ್ಮ್ಯಂ ಪರಮಾತ್ಮ ತನ್ನ ಯಾಥಾತ್ಮ್ಯ ಜ್ಞಾನವನ್ನು ಉಪದೇಶ ಮಾಡ್ತಾನೆ ಮೊದಲು. ಅದು ಮಾಡಿ ಎಲ್ಲವೂ ನನಗೆ ಶೇಷಭೂತವಾದದ್ದೇ, ಸೂತ್ರೇ ಮಣಿಗಣ ಇವ, ಎಲ್ಲ ಇಲ್ಲಿ ಪ್ರೋತವಾಗಿದೆ. ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ನನ್ನ ಆಧಾರದಲ್ಲಿ ಅಲ್ಲೇ ನನಗೆ ಶೇಷಭೂತವಾಗಿದೆ. ಪರ ಪ್ರಕೃತಿ ಅಪರಾ ಪ್ರಕೃತಿ ಎರಡೂ ಕೂಡ, ಎಲ್ಲಕ್ಕೂ ನಾನೇ ಪ್ರಭವ ಪ್ರಳಯಸ್ತತ, ನಾನೇ ಎಲ್ಲ ಸೃಷ್ಟಿ ಇಲ್ಲ ಕಾರಣ ಸಂಹಾರಕ್ಕೆ ಎಲ್ಲಕ್ಕೂ ಕಾರಣನಾದವನು, ಎಲ್ಲವೂ ನನಗೆ ಶೇಷಭೂತವಾದದ್ದು ಎಲ್ಲ ಹೇಳಿ ಹೀಗೆಲ್ಲ ಇರುವಂತಹ ಪರಮಾತ್ಮನ ಯಾಕೆ ತಿಳ್ಕೊಂಡಿಲ್ಲ ಅಂದರೆ, ಮಮ ಮಾಯಾ ದುರತ್ಯಯ, ಮಾಯೆಯಿಂದ ಕಟ್ಟಲ್ಪಟ್ಟಿದ್ದಾನೆ ಇವನು. ಆದ್ದರಿಂದ ಅವನು ದಾಟಿಸಲು ಸಾಧ್ಯವಿಲ್ಲ ಅವನಿಗೆ. ಅದಕ್ಕೇನು ಕಾರಣ ಅಂದರೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿ, ಪ್ರಕೃತಿ ಶರಣಾಗತಿ, ಅವನಿಗೆ ಶರಣಾಗತಿ ಮಾಡಿದ್ರೆ ಈ ಮಾಯೆಯನ್ನು ದಾಟಬಹುದು. ಈ ವಿಷಯಗಳೆಲ್ಲ ಬಂತು 7ನೇ ಅಧ್ಯಾಯದಲ್ಲಿ. ಭಕ್ತಭೇದ, ಹಾಗೆಯೇ 4 ವಿಧವಾದ ಭಕ್ತರು, ಚತುರ್ವಿಧ ಭಜಂತೆ ಮೊದಲಾದದ್ದು, ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಜ್ಞಾನೀತು ಆತ್ಮ ಇವ ಮೇ ಮತಂ, ಇದೆಲ್ಲವೂ ಕೂಡ 7ನೇ ಅಧ್ಯಾಯದಲ್ಲಿ ಭಗವನ್ ಮಹಾತ್ಮ್ಯವು ಹೇಳಿ ಆ ವಿಧವಾದ ಉಪಾಸಕರಿಗೆಲ್ಲ ಯಾವುದು ಜ್ಞೇಯವಾದದ್ದು ಉಪಾದೇಯವಾದದ್ದು ಅದೆಲ್ಲವೂ ಕೂಡ 8ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಜ್ಞೇಯ ಉಪಾದೇಯ ಭಾವಾಹ ಅಂತ ಹೇಳಿ ಅದವು ಕೂಡ 8ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರೋದು. ಅದು ತಿಳಿಯಬೇಕಾದ ವಿಷಯವೇನು? ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಆರಂಭಿಸಿ ಅಕ್ಷರ ಯಾಥಾತ್ಮ್ಯ ಆದವನು ತಿಳಿಬೇಕಾದ್ದು ಏನು, ಐಶ್ವರ್ಯಾರ್ಥಿ ತಿಳಿಬೇಕಾದ್ದು ಏನು, ಜ್ಞಾನಿ ತಿಳಿಬೇಕಾದ್ದು ಹೇಗೆ, ಅವರಿಗೆ ಹೇಗೆ ಅಂತಿಮ ಸ್ಮೃತಿ, ಹೇಗೆ ಉಪಾಸನೆ ಮಾಡ್ತಾರೆ, ಇದೆಲ್ಲವೂ ಹೇಳಿ ಯಾರಿಗೆ ಯಾವ 2 ವಿಧವಾದ ಗತಿ ಇದೆ ಅದರಲ್ಲಿ ಐಶ್ವರ್ಯಾರ್ಥಿಗಳು ಪುನರಾವೃತ್ತಿಯನ್ನು ಪಡೆಯುತ್ತಾರೆ. ಅಕ್ಷರ ಯಾಥಾತ್ಮ್ಯ ಮತ್ತು ಅದೇ ಕೈವಲ್ಯಾರ್ಥಿ ಅಥವಾ ಜ್ಞಾನಿ ಇವರಿಬ್ಬರಿಗೂ ಆ ಪುನರಾವೃತ್ತಿ ರೂಪವಾದ ಫಲವು ಸಿಗುತ್ತೆ. ಅವರು ಯಾವ ಮಾರ್ಗದಲ್ಲಿ ಹೋಗ್ತಾರೆ, ಅಗ್ನಿರ್ಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ, ಇದೆಲ್ಲ ಅರ್ಚಿರಾದಿ ಮಾರ್ಗ, ಇದೆಲ್ಲವೂ ಕೂಡ 8ನೇ ಅಧ್ಯಾಯದಲ್ಲಿ ಹೇಳಿರೋದು ಇದಕ್ಕೆ ಸಂಬಂಧಿಸಿದಂತೆ ಹೇಳಿದ ವಿಷಯಗಳು. ಆದ್ದರಿಂದ 7ನೇ ಅಧ್ಯಾಯದಲ್ಲಿ ಭಗವಂತನ ಮಹಾತ್ಮ್ಯೆ, ಅದಕ್ಕೆ ಅನುಬಂಧ ಅಂದರೆ ಅದಕ್ಕೆ ಸೇರಿ ಬರುವಂತಹದ್ದು, ಅದಕ್ಕೆ ಸಂಬಂಧಿಸಿದಂತೆ ಬರುವಂತಹ ಮಿಕ್ಕಿದೆಲ್ಲವೂ ಕೂಡ ಹೇಳಲ್ಪಟ್ಟಿರೋದ್ರಿಂದ 2 ಅಧ್ಯಾಯವೂ ಸೇರಿ ಒಂದು ಪ್ರಕರಣ ಅನ್ನೋದು ಇಲ್ಲಿ ಅರ್ಥ. ಪರಂಸ್ಥಾನಮುಪೈತಿ ಇತಿ ಯೋಗಾನುಷ್ಠಾನ ಸಾಧ್ಯಸ್ಯ ಸಾಕ್ಷಾತ್ ಫಲಸ್ಯ ಪೃಥಗ್ ಉಚ್ಯಮಾನತ್ವಾತ್ ತದ್ವಿಷಯತ್ವೇ ಪೌನರುಕ್ತ್ಯಾತ್ ಅಧಿಕ ಪುಣ್ಯಫಲ ಪ್ರಾಪ್ತಿ ವಿವಕ್ಷಾಯಾಂ ಲಕ್ಷಿತ ಲಕ್ಷಣಾಪಾತಾತ್ ಸಂಸಾರ ನಿವೃತ್ತಿ ಮಾತ್ರ ಪರತ್ವೇ ಪುಣ್ಯಫಲ ಶಬ್ದೇನ ಪಾಪಂ ಸುರಕ್ಷಿತವ್ಯೇತ ತತ್ಸರ್ವಮತ್ಯೇತಿ ಇತ್ಯೇತತ್ ತದ್ವಿವೇಕ ಮೂಲ ವಿರಕ್ತಿ ಅಭಿಪ್ರಾಯಂ. ಯಾಕೆ ಇಲ್ಲಿ ಹೇಳಿದ್ದಾರೆ ತತ್ಸರ್ವಂ ಅತ್ಯೇತಿ, ಮಿಕ್ಕಿದ್ದೆಲ್ಲ ತೃಣದಂತೆ ತಿಳಿತಾನೆ ಅಂತ ಹೇಳಿದ್ರೆ ಮಿಕ್ಕ ಎಲ್ಲ ಫಲಗಳಲ್ಲಿಯೂ ಅವನಿಗೆ ವಿರಕ್ತಿ ಉಂಟಾಗಬೇಕು, ವಿರಕ್ತಿ ಉಂಟಾಗುತ್ತೆ. ಆದ್ದರಿಂದಲೇ ಈ ವಿವೇಕ ಜ್ಞಾನದಿಂದ ಪರಮಾತ್ಮನ ಮಹಾತ್ಮ್ಯೆ ಮತ್ತು ಮಿಕ್ಕ ಎಲ್ಲ ವಿಷಯಗಳು ಇದೆರಡಕ್ಕೂ ಒಂದು ವಿವೇಕ ಜ್ಞಾನ ಬರಬೇಕು ಅವನಿಗೆ.
ಎಲ್ಲ ಅಲ್ಪ ಸ್ಥಿರವಾದ ಫಲಗಳನ್ನೆಲ್ಲ ಬಿಟ್ಟು ಅತ್ಯುತ್ಕೃಷ್ಟವಾದ ಸ್ಥಿರವಾದ ಅನಂತವಾದ ಫಲವು ಪರಮಾತ್ಮನ ಮಹಾತ್ಮೆ ಜ್ಞಾನದಿಂದ ಬರುತ್ತೆ ಅನ್ನೋದನ್ನು, ಈ ವಿವೇಕ ಜ್ಞಾನವನ್ನು ತಿಳಿದರೆ ಆ ಮಿಕ್ಕ ವಿಷಯಗಳಲ್ಲಿ ವಿರಕ್ತಿ ಬರುತ್ತೆ ಅವನಿಗೆ. ಆಗ ಆ ಫಲಗಳನ್ನೆಲ್ಲ ಬಿಟ್ಟು ಇದುವೇ ನನಗೆ ಬೇಕು ಅನ್ನುವಂತಹ ಆಸೆಯು ಅವನಿಗೆ ಅತ್ಯುತ್ಕೃಷ್ಟವಾದ ಇಚ್ಛೆ ಉಂಟಾಗುತ್ತೆ. ಆದ್ದರಿಂದಲೇ ಇಲ್ಲಿ ಎಲ್ಲವೂ ತತ್ಸರ್ವಂ ಅತ್ಯೇತಿ ಅಂತ ಹೇಳುವಾಗ ಎಲ್ಲವನ್ನು ಮೀರಿ ಹೋಗ್ತಾನೆ ಅಂದರೆ ಆ ವಿವೇಕ ಮೂಲ ವಿರಕ್ತಿ ಅಭಿಪ್ರಾಯಂ. ವಿವೇಕ ಜ್ಞಾನ ಅಂದರೆ ವಿರಕ್ತಿ. ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಪರಂಸ್ಥಾನಮುಪೈತಿ ಅನ್ನೋದಕ್ಕೆ ಈ ರೀತಿ ಅರ್ಥ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅಭಿಪ್ರಾಯ ಯಾಕೆ ಪರಂಸ್ಥಾನಮುಪೈತಿ ಅಂತ ಹೇಳಿರೋದು ಇಲ್ಲಿ ಅಂತ ಹೇಳಿದ್ರೆ, ವಿರಕ್ತಿ ಬರಲಿ ಅನ್ನುವ ದೃಷ್ಟಿಯಿಂದ. ಮಿಕ್ಕಿದವೆಲ್ಲ ತೃಣವನ್ಮನ್ಯತೆ ಅಂತ ಭಾಷ್ಯ ಮಾಡಿದ್ರು. ಭಾಷ್ಯದಲ್ಲಿ ಪರಂಸ್ಥಾನೋಪೇತಿ ಅದ್ಯಾಕೆ ಅಂದರೆ, ಯೋಗಾನುಷ್ಠಾನ ಸಾಧ್ಯಸ್ಯ ಸಾಕ್ಷಾತ್ ಫಲಸ್ಯ ಪೃಥಕ್ ಉಚ್ಯಮಾನತ್ವಾತ್. ಈ ಭಕ್ತಿ ಯೋಗವನ್ನು ಅನುಷ್ಠಾನ ಮಾಡಿದ್ರೆ ಏನು ಫಲ ಅನ್ನೋದು ಬೇರೆಯಾಗಿ ಮುಂದೆ ಹೇಳಲ್ಪಡುತ್ತೆ. ಈ 9ನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ಸ್ವರೂಪ ಹೇಳಲ್ಪಡುತ್ತೆ. ಆದ್ದರಿಂದ ಅಲ್ಲಿ 9ನೇ ಅಧ್ಯಾಯದಲ್ಲಿ ಇದೆಲ್ಲವೂ ಮುಂದೆ ಬರುತ್ತೆ. 9ನೇ ಅಧ್ಯಾಯದಲ್ಲಿ ನೇರವಾಗಿ ಈ ಅನುಷ್ಠಾನಕ್ಕೆ, ಭಕ್ತಿಯೋಗದ ಅನುಷ್ಠಾನಕ್ಕೆ ಯೋಗಾನುಷ್ಠಾನದಿಂದ ಸಾಧ್ಯವಾದ ಸಾಕ್ಷಾತ್ ಫಲವು ಬೇರೆಯಾಗಿ ಹೇಳಲ್ಪಡುತ್ತೆ. ಮತ್ತು ತದ್ವಿಷಯೇ ಪೌನರುಕ್ತಿಯಾದ ಅದೇ ವಿಷಯ ಇಲ್ಲಿಯೂ ಆಗಿದ್ದರೆ ಪುನರುಕ್ತಿ ಆಗುತ್ತೆ, ರಿಪಿಟೇಷನ್ನು. ಆ ರೀತಿ ಹೇಳಲ್ಪಟ್ಟಿಲ್ಲ. ಅಧಿಕ ಪುಣ್ಯ ಫಲಪ್ರಾಪ್ತಿ ವಿವಕ್ಷಾಯಾಮ್ ಲಕ್ಷಿತ ಲಕ್ಷಣ ಅಪಾತಾತ್. ಯಜ್ಞಗಳಿಂದ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ಅಧಿಕವಾದ ಪುಣ್ಯ ಬರುತ್ತೆ ಈ ಜ್ಞಾನದಿಂದ ಅಂತ ಹೇಳಿದ್ರೆ, ಅದುವೇ ಮತ್ತೆ ಹೇಳಿದಾಗತ್ತೆ. ಲಕ್ಷಿತ ಲಕ್ಷಣ ಯಾವುದು, ಇದರಿಂದ ಏನು ಲಕ್ಷಿತವಾಗಿದೆಯೋ ವೇದೇಶು ಯಜ್ಞೇಶು ಯಜ್ಞಗಳು ಎಲ್ಲ ಹೇಳಿದ್ರೆ ಇದು ಅದರಂತೆಯೇ ಒಂದಾಗ್ಬಿಡುತ್ತೆ. ಅದು ಮತ್ತೆ ಇದಕ್ಕೂ ಲಕ್ಷಣ ಅರ್ಥ ಹೇಳಬೇಕಾಗುತ್ತೆ. 2 ಅಧ್ಯಾಯದ ಜ್ಞಾನಕ್ಕೂ ಕೂಡ ಅದೇ ರೀತಿ ಅರ್ಥ ಹೇಳಬೇಕಾಗುತ್ತೆ. ಆದ್ದರಿಂದ ಆಗಲೇ ಉಪಲಕ್ಷಣವಾಗಿ ಯಜ್ಞೇಶು ಅಂದರೆ ಯಾವ ಯಾವ ಯಜ್ಞಗಳಿದೆಯೋ ಎಲ್ಲ ಯಜ್ಞಗಳಿಂದಲೂ ಅಂತ ಅರ್ಥ. ಉಪಲಕ್ಷಣ ಅದು ಎಲ್ಲ ಯಜ್ಞಗಳಿಗೂ ಉಪಲಕ್ಷಣ. ಯಾವ ವಿಧವಾದ ದಾನಗಳು, ಇದು ಮಿಕ್ಕಿದ ಎಲ್ಲ ಏನೇನು ಹೇಳಿದೆಯೋ ವೇದದಲ್ಲಿ ಎಲ್ಲ ಪುಣ್ಯವನ್ನು ಕೊಡುವಂತಹ ಕರ್ಮಗಳೆಲ್ಲ ಅದರಂತೆಯೇ ಇದು ಒಂದು ಆಗಿಬಿಡುತ್ತೆ ಆಗ ಈ 2 ಅಧ್ಯಾಯದ ಜ್ಞಾನ. ಆದರೆ ಇದು ಅದಕ್ಕಿಂತ ವಿಶಿಷ್ಟವಾದದ್ದು. ಇದು ಪರಮ ಪ್ರಾಪ್ತಿಯನ್ನು ಉಂಟು ಮಾಡೋದಕ್ಕೆ ಸಾಧನವಾಗುತ್ತೆ ಈ ಜ್ಞಾನವು. ಆದ್ದರಿಂದ ಇದು ಆ ರೀತಿ ಹೇಳಲ್ಪಟ್ಟಿಲ್ಲ. ಸಂಸಾರ ನಿವೃತ್ತಿ ಮಾತ್ರ ಪರತ್ವೇಪಿ. ಈ ಜ್ಞಾನದಿಂದ ಸಂಸಾರ ನಿವೃತ್ತಿ ಆಗುತ್ತೆ ಅಂತ ಹೇಳಿದ್ರೆ ಪುಣ್ಯ ಫಲೇಶು ಅಂತ ಅರ್ಥ ಅಲ್ಲಿ ಶ್ಲೋಕದಲ್ಲಿ ಹೇಳಿದೆ. ಪಾಪವನ್ನು ಅಲ್ಲಿಗೆ ಉಪಲಕ್ಷಣವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಪುಣ್ಯದಿಂದ ಪಾಪವೂ ಸೇರುತ್ತೆ ಅಂತ ಅರ್ಥ ಮಾಡಬೇಕು. ಈ ರೀತಿ ಎಲ್ಲ ಅರ್ಥ ಮಾಡಬೇಕಾದ ಅವಶ್ಯಕತೆ ಇಲ್ಲದೇ ಇರುವಾಗ, ನೇರವಾದ ಅರ್ಥವನ್ನು ಮಾಡುವಾಗ ಈ ರೀತಿ ಇದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಪಾಪಫಲಸ್ಯಾಪಿ ಲಕ್ಷಿತವ್ಯತ್ವಾತ್. ಸಂಸಾರವನ್ನು ದಾಟ್ಬಿಡ್ತಾನೆ ಈ ಜ್ಞಾನದಿಂದ ಅಂತ ಹೇಳಿದರೆ ಹಾಗೆಯೂ ಹೇಳಲಿಲ್ಲ ಇವರು. ಆದ್ದರಿಂದ ಇಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ವೇದನ ಸುಖಾತಿರೇಕೇಣ ತೃಣವನ್ನು ಯೋಗಿ ಚ, ಯೋಗಿ ಅಂದರೆ ಜ್ಞಾನಿ ಚ ಭೂತ್ವ ಜ್ಞಾನಿನಃ ಪ್ರಾಪ್ಯಂ ಪರಮಾದ್ಯಂ ಸ್ಥಾನಂ ಉಪೈತಿ. ಇದ್ಯಾಕೆ ಈ ರೀತಿ ಪರಮ ಸ್ಥಾನವನ್ನು ಪಡೆದುಕೊಳ್ತಾನಪ್ಪ ಈ ಜ್ಞಾನದಿಂದ ಅಂತ ಹೇಳಿದ್ರೆ, ಈ ಜ್ಞಾನವು ಅತ್ಯುತ್ಕೃಷ್ಟವಾದದ್ದು. ಮಿಕ್ಕಿದ್ದನ್ನೆಲ್ಲ ಬಿಟ್ಟುಬಿಡಿ, ಇದನ್ನು ಹಿಡ್ಕೊಳ್ಳಿ, ಅದರಲ್ಲೆಲ್ಲ ವಿರಕ್ತಿ ಬರಬೇಕು. ಇದು ಅದಕ್ಕಿಂತ ಉತ್ಕೃಷ್ಟವಾದದ್ದು. ಇದಕ್ಕೂ ಅದಕ್ಕೂ ವ್ಯತ್ಯಾಸವಿದೆ. ಇದೇ ವಿವೇಕ ಜ್ಞಾನ. ಈ ವಿವೇಕ ಜ್ಞಾನದಲ್ಲಿ ಪರಮಾತ್ಮನ ಮಹಾತ್ಮ ಜ್ಞಾನ, ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳು 2 ಅಧ್ಯಾಯದಲ್ಲಿ ಹೇಳಿರೋದು. ಬೇರೆ ಎಲ್ಲ ಜ್ಞಾನಗಳಿಗಿಂತ ಯಾವ್ಯಾವ ಪುಣ್ಯ ಫಲಗಳು ಬರುತ್ತೆ ಅಂತ ಏನೇನು ಹೇಳಿದೆಯೋ ಎಲ್ಲದಕ್ಕಿಂತಲೂ ಅತ್ಯುತ್ಕೃಷ್ಟವಾದದ್ದು ಅನ್ನುವ ಒಂದು ವಿವೇಕ ಜ್ಞಾನದಿಂದ ಮಿಕ್ಕ ವಿಷಯಗಳಲ್ಲಿ ಅವನಿಗೆ ವಿರಕ್ತಿ ಬಂದರೆ ಈ ಜ್ಞಾನವನ್ನು ಅನುಷ್ಠಾನ ಮಾಡಿ ಆ ಫಲವನ್ನು ಪಡೆದುಕೊಳ್ತಾನೆ ಮುಂದೆ. ಆದ್ದರಿಂದ ಆ ಫಲವೇ ಇಲ್ಲಿ ಹೇಳಲ್ಪಟ್ಟಿಲ್ಲ. ಈ ಜ್ಞಾನದ ಒಂದು ಫಲ, ಜ್ಞಾನವನ್ನು ತಿಳಿದರೆ ಏನು ಅವನಿಗೆ ಫಲ ಬರುತ್ತೆ, ಅದು ಇಲ್ಲಿ ಅದರ ಪ್ರಶಂಸೆ ಮಾಡಲ್ಪಡ್ತಿದೆ. ಆದ್ದರಿಂದ ಈ ಜ್ಞಾನಕ್ಕೆ ಅಂತಹ ಒಂದು ಪ್ರಶಂಸಾರ್ಹವಾದದ್ದು. ಈ ಜ್ಞಾನವು ಅತ್ಯುತ್ಕೃಷ್ಟವಾದದ್ದು, ಬೇರೆ ಎಲ್ಲದಕ್ಕಿಂತಲೂ ಅತಿಶಯಿತವಾದದ್ದು ಅಂತ ಹೇಳಿದ್ರೆ ಮಿಕ್ಕಿದರಲ್ಲಿ ವಿರಕ್ತಿ ಬಂದು ಇದನ್ನೇ ಅವನು ಪಡೆದುಕೊಳ್ಬೇಕು, ಇದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂತಹ ಒಂದು ಉತ್ಕಟವಾದ ಇಚ್ಛೆ ಅವನಿಗೆ ಬರಬೇಕು. ಆ ಒಂದು ದೃಷ್ಟಿಯಿಂದ ವಿವೇಕ ಮೂಲ ವಿರಕ್ತಿ ಅಭಿಪ್ರಾಯಂ ಅತಿಶಯತ ಫಲತ್ವ ವೇದನಂ. ಇಂತಹ ಒಂದು ಅತಿಶಯವಾದ ಫಲ ಬರುತ್ತೆ ಅನ್ನೋದು
ಆ ಜ್ಞಾನವೇ ಅತಿಶಯವಾದ ಫಲ ಬರುತ್ತೆ ಅನ್ನೋದೇ ನಮಗೆ ಸಂತೋಷ ಉಂಟು ಮಾಡುತ್ತೆ. ಮನಪ್ರೀತಿ ರಸಾಯನಂ ಮನಪ್ರೀತಿರ ಅನಾಯಾಸಾತ್ ಅಂತ. ಮನಪ್ರೀತಿರ ಅನಾಯಾಸಾತ್ ಅಂತ ಹೇಳಿ, ಇದು ಕಾವ್ಯವೆಲ್ಲ ಅಧ್ಯಯನ ಮಾಡಿದ್ರೆ ಎಲ್ಲ ಮಾಡಿದ್ರೆ ಅನಾಯಾಸದಿಂದ ಮನಸ್ಸಿಗೆ ಸಂತೋಷ ಉಂಟು. ಕಾವ್ಯಂ ಯಶಸ್ಸೇ ಅರ್ಥಕೃತೆ ಇದೆಲ್ಲ ಸದ್ಯ ಪರನಿರ್ವೃತಯೇ ಶಿವೇತ ರಕ್ಷತೆಯೇ ಅಂತ ಎಲ್ಲ ಹೇಳಿ ಕಾವ್ಯ ಲಕ್ಷಣವನ್ನೆಲ್ಲ ಹೇಳ್ತಾರೆ. ಅದೆಲ್ಲ ಅಧ್ಯಯನ ಮಾಡಿದ್ರೆ ನಮ್ಮ ಫಲ ಎಲ್ಲ ಓಡಿದ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಅನಾಯಾಸದಿಂದ ಕಾವ್ಯ ಅಧ್ಯಯನ ಮಾಡಿದ್ರೆ ಸಂತೋಷ ಉಂಟಾಗುತ್ತೆ. ಮಹಾಕಾವ್ಯಗಳೆಲ್ಲ ಮನಪ್ರೀತಿ ಅನಾಯಾಸ ಅನ್ನುವ ನ್ಯಾಯ, ಆ ಒಂದು ನ್ಯಾಯದಿಂದ ಇಲ್ಲಿ ಅತಿಶಯಿತ ಫಲ ವೇದನ, ಇಂತಹ ಫಲ ಬರುತ್ತೆ ಅಂತ ತಿಳಿದ್ರೇನೆ ನಮಗೆ ಸುಖ ಸಂತೋಷ ಉಂಟಾಗುತ್ತೆ. ಇನ್ನೂ ಉತ್ಕೃಷ್ಟವಾದದ್ದು ಅಚಿರಾದಿ ಮಾರ್ಗ ಎಷ್ಟು ಅದ್ಭುತವಾಗಿದೆ. ಪರಮಾತ್ಮ ನಮಗೆ ದಾರಿ ತೋರಿಸಿ ಮಾರ್ಗವನ್ನು, ಒಂದು ದೊಡ್ಡ ಪ್ರಕಾಶವನ್ನು ಉಂಟು ಮಾಡಿ ಅಚಿರಾದಿ ಮಾರ್ಗದಲ್ಲಿ ನಮಗೆ ಮೂರ್ಧನ್ಯ ನಾಡಿಯಲ್ಲಿ ಕರೆದುಕೊಂಡು ಹೋಗಿ ಅನುಗ್ರಹ ಮಾಡ್ತಾನೆ. ಎಲ್ಲ ಆತಿವಾಹಿಕರು ಬಂದು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮನ್ನೆಲ್ಲ ಅಲ್ಲಿ ಸ್ವಾಗತ ಮಾಡ್ತಾರೆ. 500 ಜನ ಅಪ್ಸರಸರುಗಳು ಬರ್ತಾರೆ, ಬ್ರಹ್ಮಾಲಂಕಾರ ಮಾಡ್ತಾರೆ. ಅವನಿಗೆ ಬ್ರಹ್ಮ ತೇಜಸ್ಸು, ಬ್ರಹ್ಮಗಂಧವೇನು, ಬ್ರಹ್ಮರ ರಸವೇನು, ಬ್ರಹ್ಮ ತೇಜಸ್ಸು ಎಲ್ಲ ಪ್ರವೇಶ ಮಾಡುತ್ತೆ. ಪರಮಾತ್ಮನನ್ನು ಪರ್ಯಂಕದಲ್ಲಿ ಆರೋಹ ಮಾಡಿ ಕೂತ್ಕೊಳ್ತಾನೆ. ಎಲ್ಲವೂ ಕೂಡ ಹೇಳಿರೋದು ಆ ಜ್ಞಾನವೇ ಕೂಡ ಅತ್ಯಂತ ಸುಖಪ್ರದವಾದದ್ದು, ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತೆ ಅನ್ನೋದರಿಂದ ಆ ನ್ಯಾಯದಿಂದ ಫಲಾಂತರ ವೈತೃಷ್ಣ್ಯ ಹೇತು, ಬೇರೆ ಫಲಗಳಲ್ಲಿ ಇವನಿಗೆ ಒಂದು ಜಿಗುಪ್ಸೆ ಬರಬೇಕು, ಅವನಿಗೆ ವಿತೃಷ್ಣ ಆಸೆ ಹೋಗ್ಬಿಡ್ಬೇಕು ಅವನಿಗೆ. ಫಲಾಂತರ ವೈತೃಷ್ಣ್ಯ, ಬೇರೆ ಫಲಗಳಲ್ಲಿ ಅವನಿಗೆ ಸ್ವಲ್ಪವೂ ಕೂಡ ಆಸೆ ಬರದೆ ಜಿಗುಪ್ಸೆ ಉಂಟಾಗಿ ಅನ್ನೋ ಅಭಿಪ್ರಾಯದಿಂದ ಏತದ್ವೇದನೆ ಅಂತ ಹೇಳಿ ಇಲ್ಲಿ ಈ ಜ್ಞಾನದಿಂದ ಅವನಿಗೆ ವೇದನ ಸುಖಾತಿರೇಕೇಣ, ಸುಖಾತಿರೇಕ ಅತ್ಯಂತ ಸುಖವಾದದ್ದು ಈ ಜ್ಞಾನವೇ. ಮಿಕ್ಕಿದೆಲ್ಲ ಅವನಿಗೆ ತೃಣದಂತೆ ತಿಳಿತಾನೆ. ಅವಾಗ ಭಗವನ್ ಮಹಾತ್ಮ್ಯ ಜ್ಞಾನಸ್ಯ ಪರಸ್ಥಾನ ಪ್ರಾಪ್ತಿ ಹೇತುತ್ವೇ, ಈ ಪರಮಾತ್ಮನ ಮಹಾತ್ಮ್ಯ ಜ್ಞಾನವು ಪರಮ ಪದಕ್ಕೆ ಕರೆದುಕೊಂಡು ಹೋಗುತ್ತೆ, ಕಾರಣವಾಗುತ್ತೆ ಅನ್ನೋದಕ್ಕೆ ಎಷ್ಟು ಪ್ರಮಾಣಗಳನ್ನು ತೋರಿಸ್ತಾರೆ. ಪ್ರಾಗುಕ್ತ ಜ್ಞಾನ ವಿಶೇಷ ರೂಪ ದ್ವಾರ ಪ್ರದರ್ಶನಂ, ಹಿಂದೆ ಹೇಳಿದಂತಹ ಜ್ಞಾನ ವಿಶೇಷದ ಮೂಲಕ ಹೇಳ್ತಾರೆ. ಯೋಗಿ ಇತ್ಯನೇನ ಕ್ರಿಯತೆ, ಪರಮಾತ್ಮನ ಒಂದು ಮಹಾತ್ಮ್ಯ ಜ್ಞಾನವು ಪರಮ ಪ್ರಾಪ್ತಿಯನ್ನು, ಪರಸ್ಥಾನ ಪ್ರಾಪ್ತಿಗೆ ಕಾರಣವಾಗುತ್ತೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಹಿಂದೆ ಇಲ್ಲಿ ಹೇಳಲ್ಪಟ್ಟ ಜ್ಞಾನ ವಿಶೇಷ ರೂಪ ದ್ವಾರ ಪ್ರದರ್ಶನ. ಜ್ಞಾನ ವಿಶೇಷ ಅಂದರೆ 4 ವಿಧವಾದ ಹೇಳಿ ಜ್ಞಾನಿ ಅಂತ ಹೇಳಿದ್ರಲ್ಲ, ಅವನಿಗೆ ಜ್ಞಾನಿ ಏಕಭಕ್ತಿ ವಿಶಿಷ್ಯತೆ ಅಂತ ಹೇಳಿದಂಗೆ ಜ್ಞಾನಿಯ ಒಂದು ವಿಷಯ, ಆ ಒಂದು ಅದರ ಮೂಲಕ ಇಲ್ಲಿ ಜ್ಞಾನೀಚ ಭೂತ್ವ, ಹಾಗೆ ಅವನಿಗೆ ಏಕಭಕ್ತಿ ಆಗ್ತಾನವನು, ಹಾಗೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗುತ್ತೆ ಅವನಿಗೆ. ಪರತ್ವಂ ದೇಶಕಾಲ ಯೋಗಾದಿಭಿ, ದೇಶಕಾಲ ಸಂಬಂಧಗಳು ಮೊದಲಾದೆಲ್ಲದಿಂದಲೂ ಪರವಾದದ್ದು. ಇಲ್ಲಿರುವ ಯಾವ ದೇಶ ಕಾಲ ಎಲ್ಲದಕ್ಕಿಂತಲೂ ಹೋಲಿಸಿದ್ರೆ ಅದು ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನೋದು ಇಲ್ಲಿ ಪರತ್ವ ಅನ್ನೋದು ಹೇಳಲ್ಪಟ್ಟಿದೆ. ಅಂದರೆ ನಿತ್ಯವಾದದ್ದು, ಇಲ್ಲಿಯಂತೆ ಅನಿತ್ಯವಾದದ್ದಲ್ಲ. ಇಲ್ಲಿಯಂತೆ ದೇಶ ವಿಶೇಷಗಳಲ್ಲಿ ನಮಗೆ ಬೇರೆ ಬೇರೆ ವಿಧವಾದ ಅನುಕೂಲ ಪ್ರತಿಕೂಲ ಎಲ್ಲ ಉಂಟಾಗುತ್ತೆ. ಇದೆಲ್ಲ ಇಲ್ಲದೆ ಒಂದು ವಿಶಿಷ್ಟವಾದ ದೇಶ, ಅಲ್ಲಿ ಕಾಲವು ನಮ್ಮ ಅಧೀನದಲ್ಲಿರುತ್ತೆ. ಕಾಲದ ಅಧೀನದಲ್ಲಿ ಯಾವುದೂ ಇರೋದಿಲ್ಲ, ಯಾವುದೂ ನಡೆಯೋದಿಲ್ಲ. ಇಲ್ಲಿ ಮಾತ್ರ ಎಲ್ಲ ಕಾಲಾಧೀನ, ಅಲ್ಲಿ ಕಾಲವೇ ಅಧೀನದಲ್ಲಿರುತ್ತೆ. ಅಲ್ಲಿ ಕಾಲದ ಅಧೀನದಲ್ಲಿ ಇಲ್ಲೂ ಇರೋದಿಲ್ಲ, ಎಲ್ಲ ನಿರಂತರವಾದ ಒಂದು ಹಗಲು, ಆ ರೀತಿ ಇರುತ್ತೆ ಅಲ್ಲಿ. ಹಾಗೆ ಅದು ಉತ್ಕೃಷ್ಟತೆ ಇಲ್ಲಿ ಪರತ್ವ ಅಂತ ಹೇಳಿರೋದು. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಆದಿತ್ಯವರ್ಣಂ ತಮಸಃ ಪರಸ್ತಾತ್, ತಮಸಃ ಪರಸ್ತಾತ್, ತಮೋಲೋಕಕ್ಕಿಂತ ಆಚೆ ಇರುವಂತಹದ್ದು ಆ ಪರಮಾತ್ಮನ ದಿವ್ಯಮಗಳ ವಿಗ್ರಹ ಹೇಳಲ್ಪಡುತ್ತೆ. ಆದಿತ್ಯವರ್ಣಂ ತದಕ್ಷರೇ ಪರಮೇ ವ್ಯೋಮನ್, ವ್ಯೋಮನ್ ಅನ್ನೋದು ಛಾಂದಸ ಪ್ರಯೋಗ. ವ್ಯೋಮನಿ ಅಥವಾ ವ್ಯೋಮ್ನಿ ಅಂತ ಹೇಳಬೇಕು, ವ್ಯೋಮನಿ ಅಂತ, ಪರಮೇ ವ್ಯೋಮನಿ. ತದಕ್ಷರೇ ಪರಮೇ, ಅಕ್ಷರ ಅಂತ ಹೇಳಿದ್ರೆ ಕ್ಷರವಿಲ್ಲದೆ ಇರುವಂತಹದ್ದು, ನಿತ್ಯವಾದದ್ದು ಸ್ಥಾನ, ಅದು ಪರಮವ್ಯೋಮ. ದಿವ್ಯಂ ಸ್ಥಾನಂ ಅಜರಂ ಚ ಅಪ್ರಮೇಯಂ, ದಿವ್ಯವಾದ ಸ್ಥಾನವು ಅಜರಂ ಅಪ್ರಮೇಯಂ ಅಂತ ಹೇಳಿ, ಇಮ್ಮೆಷರಬಲ್, ಅಪ್ರಮೇಯ, ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಾವುದೋ ಎಂದಿಗೂ ಕೂಡ ವಿಕಾರರಹಿತವಾದದ್ದು, ದಿವ್ಯವಾದ ಅಪ್ರಾಕೃತವಾದ ಸ್ಥಾನ. ಏತೇವೈ, ಅದೆಲ್ಲ ಪರಮಪದ ಜೊತೆ ಹೇಳಿ ಇಲ್ಲಿ ಸತ್ಯಲೋಕದವರೆಗೂ ಇರುವ ಎಲ್ಲ ಸ್ಥಾನಗಳು ಹೇಗೆ ಅಂದರೆ
ಏತೇ ವೈ ನಿರಯಾಸ್ತಾತ ಸ್ಥಾನಸ್ಯ ಪರಮಾತ್ಮನಃ. ನಿರಯಾಹ ಅಂದರೆ ನರಕಗಳು ಅಂತ ಅರ್ಥ. ನಿರಯ ಅಂದರೆ ನರಕ. ಇಲ್ಲಿ ಸತ್ಯಲೋಕದವರೆಗೂ ಇರುವ ಎಲ್ಲ ಲೋಕಗಳು ಕೂಡ ಪರಮಾತ್ಮನ ಸ್ಥಾನಕ್ಕೆ ಹೋಲಿಸಿದರೆ ನರಕಕ್ಕೆ ಸಮಾನ ಅಂತ ಹೇಳಿ ಭಾರತ ಮೋಕ್ಷ ಅದರಲ್ಲಿ ಹೇಳಿರುವಾಗ ಪರ್ವದಲ್ಲಿ ಇದು ಈ ಅರ್ಥವು ಇಲ್ಲಿ ಹೇಳಲ್ಪಟ್ಟಿದೆ. ಪರಂ ಸ್ಥಾನಂ ಅಂತ ಹೇಳುವ ಪರತ್ವ ಅನ್ನೋದು ಈ ರೀತಿ. ಆದ್ಯಂ ಅಂತ ಹೇಳಿದ್ರೆ ಅನಾದಿಂ ಇತ್ಯರ್ಥ. ಅನಾದಿಯಾದ ಆದ್ಯಂ ಸ್ಥಾನಂ ಉಪೈತಿ ಪರಂ. ಆದ್ಯಂ ಸ್ಥಾನಂ ಉಪೈತಿ ಪರಂ ಉಪೈತಿ ಚ ಆದ್ಯಂ. ಆದ್ಯಂ ಅಂತ ಹೇಳಿದ್ರೆ ಅನಾದಿಯಾದದ್ದು ಅಂತ ಅರ್ಥ, ಆದಿ ಇಲ್ಲದೆ ಇರುವಂತಹದ್ದು ಅಂತ ಅರ್ಥ ಆದ್ಯ ಅನ್ನೋದಕ್ಕೆ. ಆದ್ದರಿಂದ ಬೇರೆ ವ್ಯಾಖ್ಯಾನದಲ್ಲಿ ಶಂಕರ ಭಾಷ್ಯದಲ್ಲಿ ಆದೌ ಭವಂ ಕಾರಣಂ ಬ್ರಹ್ಮ ಅಂತ ಬರೆದಿದ್ದಾರೆ ವ್ಯಾಖ್ಯಾನ ಆದ್ಯಂಗೆ. ಹಿಂದೆ ಇದ್ದ ಅಂದರೆ ಮೊದಲು ಇರುವ ಕಾರಣ ಬ್ರಹ್ಮ ಅವನ ಸ್ಥಾನವನ್ನು ಪಡೆದುಕೊಳ್ತಾನೆ ಅನ್ನೋದು ಹೇಳಿ ಆ ರೀತಿ ಅರ್ಥ ಮಾಡ್ತಾರೆ. ಅದು ಅರ್ಥವು ಸರಿ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಅನಾದಿಯಾದ ಪರಮಸ್ಥಾನವನ್ನು ಪಡೆದುಕೊಳ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಅರ್ಥ ಮಾಡ್ತಾರೆ. ಇಲ್ಲಿಗೆ ಇದು ಈ 2 ಅಧ್ಯಾಯಗಳದ ಫಲ. 2 ಅಧ್ಯಾಯಗಳ ಜ್ಞಾನದಿಂದ ಬರುವಂತಹ ಫಲ ಅತ್ಯಂತ ಸುಖಾತಿಶಯವ ಉಂಟಾದ್ದು, ಸುಖಾತಿರೇಕವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಮಿಕ್ಕಿದೆಲ್ಲವೂ ಅವನಿಗೆ ತೃಣದಂತೆ ಭಾವಿಸಿ ಅವನಿಗೆ ಮಿಕ್ಕ ವಿಷಯಗಳಲ್ಲಿ, ವಿಷಯಾಂತರಗಳಲ್ಲಿ, ಫಲಾಂತರಗಳಲ್ಲಿ ಅವನಿಗೆ ಜುಗುಪ್ಸೆ ಉಂಟಾಗಬೇಕು. ಆದ್ದರಿಂದ ಇದನ್ನೇ ಪಡೆದುಕೊಳ್ಬೇಕು ಅನ್ನುವಂತಹ ಉತ್ಕೃಷ್ಟವಾದ ಇಚ್ಛೆ ಬರುತ್ತೆ. ಆಗ ಅವನು ಹಿಂದೆ ಹೇಳಿದಂತಹ ಜ್ಞಾನಿಯ ವಿಷಯವನ್ನು ಹೇಳಲ್ಪಡಿತು, ಆ ರೀತಿಯಾದ ಜ್ಞಾನಿಯಾಗಿ ಪರಮಪದವನ್ನೇ ಪಡೆದುಕೊಳ್ತಾನೆ ಅವನು ಅನ್ನೋದು ಇದರ ಫಲವು. ಈ ಜ್ಞಾನದ ಫಲವು 2 ಅಧ್ಯಾಯದಲ್ಲಿ ಹೇಳಿದ ಪರಮಾತ್ಮನ ಮಹಾತ್ಮ್ಯ ಜ್ಞಾನಕ್ಕೆ ಈ ಫಲವು ಹೇಳಲ್ಪಟ್ಟಿದೆ ಅಂತ ಹೇಳಿ 8ನೇ ಅಧ್ಯಾಯವನ್ನು ಉಪಸಂಹಾರ ಮಾಡ್ತಾರೆ. ಶ್ರೀಮದ್ ಭಗವದ್ ರಾಮಾನುಜ ವಿರಚಿತೆ ಶ್ರೀಮದ್ಗೀತಾ ಭಾಷ್ಯ 8ಮೋಧ್ಯಾಯ. ಶ್ರೀಮದ್ಗೀತಾ ಭಾಷ್ಯ ಟೀಕಾಯಾಂ ತಾತ್ಪರ್ಯಚಂದ್ರಿಕಾಯಾಂ 8ಮೋಧ್ಯಾಯ ಸಮಾಪ್ತ. 8ನೇ ಅಧ್ಯಾಯವು ಅಲ್ಲಿಗೆ ಮುಗಿಯಿತು. ಇನ್ನು ಮುಂದೆ 9ಮೋ ಅಧ್ಯಾಯ. ಇದು ಭಕ್ತಿಯೋಗದ ಸ್ವರೂಪವನ್ನು ತಿಳಿಸುವ ಅಧ್ಯಾಯ. ಇಲ್ಲಿಗೆ ಪ್ರವೇಶವನ್ನು ಸಂಗತಿಯನ್ನು ಹೇಳ್ತಾರೆ. ಉಪಾಸಕ ಭೇದ ನಿಬಂಧನಾ ವಿಶೇಷಾ ಪ್ರತಿಪಾದಿತಾ. ಉಪಾಸಕ ಭೇದ ನಿಬಂಧನಾ ವಿಶೇಷಾ, ಉಪಾಸಕರಲ್ಲಿರುವ ಭೇದಕ್ಕೆ ಕಾರಣವಾದ ವಿಶೇಷಗಳು. ಉಪಾಸಕರು 4 ವಿಧವಾದ ಉಪಾಸಕರನ್ನು 3 ಗುಂಪು ಮಾಡಿ ಐಶ್ವರ್ಯಾರ್ಥಿ, ಕೈವಲ್ಯಾರ್ಥಿ, ಜ್ಞಾನಿ ಅಂತ ಹೇಳಿ ಆ ಕಾರಣದಿಂದ ಉಪಾಸನೆ ಅವರ ಪ್ರಾಪ್ಯದಲ್ಲಿ ವ್ಯತ್ಯಾಸವಿರುವುದರಿಂದ ಪ್ರಾಪ್ಯವು ಬೇರೆ ಬೇರೆಯಾಗಿದೆ ಒಬ್ಬೊಬ್ಬರಿಗೂ. ಆದ್ದರಿಂದ ಅದಕ್ಕೆ ಬೇಕಾದ ವಿಶೇಷಗಳೆಲ್ಲ ಅವರು ಹೇಗೆ ಉಪಾಸನೆ ಪ್ರಕಾರವೇನು, ಅವರಿಗೆ ಪ್ರಾಪ್ಯವಾದ ಅವರ ಫಲವೇನು ಮೊದಲಾದದೆಲ್ಲ ಹೇಳಲ್ಪಟ್ಟಿತು ಇದುವರೆಗೂ. ಇದಾನಿ ಉಪಾಸ್ಯಸ್ಯ ಪರಮಪುರುಷಸ್ಯ ಮಾಹಾತ್ಮ್ಯಂ. ಉಪಾಸ್ಯನಾದ ಪರಮಪುರುಷನ ಮಾಹಾತ್ಮ್ಯ, ಜ್ಞಾನಿನಾಂ ವಿಶೇಷಂ, ಜ್ಞಾನಿಯ ಒಂದು ವಿಶೇಷ, ಇದೆಲ್ಲವನ್ನು ಸಂಶೋಧನೆ ಮಾಡಿ ವಿಶೋಧ್ಯ ಭಕ್ತಿರೂಪಸ್ಯ ಉಪಾಸನೆಸ್ಯ ಸ್ವರೂಪ ಮುಚ್ಯತೆ. ಭಕ್ತಿರೂಪವಾದ ಉಪಾಸನೆ ಇದು ವಿಶೇಷವಾದ ಭಾಷ್ಯಕಾರರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಉಪನಿಷತ್ತಿನಲ್ಲಿ ಹೇಳಿರುವುದು ಉಪಾಸನೆಯೇ ಇಲ್ಲಿ ಭಕ್ತಿ ಅಂತ ಹೇಳಲ್ಪಟ್ಟಿರೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಭಕ್ತಿರೂಪಸ್ಯ ಉಪಾಸನಸ್ಯ, ಉಪಾಸನೆ ಅನ್ನೋದು ಉಪನಿಷತ್ತುಗಳಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿರೋದು. ಉಪಾಸೀತ, ಧ್ಯಾಯೀತ ಅಂತೆಲ್ಲ. ಇಲ್ಲಿ ಭಕ್ತಿ ಎನ್ನುವ ಶಬ್ದವೇ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳುವ ಭಕ್ತಿ ಶಬ್ದವು ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನೆಯು ಒಂದೇ. ಭಕ್ತಿಯೋಗವೇ ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದರ ಒಂದು ಸ್ವರೂಪವು ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಉಪಾಸ್ಯನಾದ ಪರಮಪುರುಷನ ಮಹಾತ್ಮೆ, ಜ್ಞಾನಿಯ ಒಂದು ವಿಶೇಷ ಮತ್ತು ಭಕ್ತಿರೂಪದ ಭಕ್ತಿರೂಪವಾದ ಉಪಾಸನೆ ಅದರ ಸ್ವರೂಪ. ಇಲ್ಲಿ ಅದರಲ್ಲಿ ಹೇಳುವಾಗ ಪರಮಪುರುಷನ ಮಹಾತ್ಮ್ಯ, ಜ್ಞಾನಿಯ ವಿಶೇಷ ಹಿಂದೆಯೂ ಬಂತು. ಅದರನ್ನು ಮತ್ತೆ ಸಂಶೋಧಿಸಿ ಅಂದರೆ ಇನ್ನೂ ವಿಶೇಷವಾಗಿ ಅದರ ವಿಷಯಗಳನ್ನು ತಿಳಿಸ್ತಾರೆ. ವಿಶೋಧ್ಯ, ಪರಿಶೋಧನೆ ಮಾಡಿ, ಚೆನ್ನಾಗಿ ಸಂಶೋಧನೆ ಮಾಡಿ ವಿಶೇಷವಾಗಿ ಅದರ ಬಗ್ಗೆ ಅಧಿಕವಾದ ವಿಶೇಷಗಳೆಲ್ಲ ಇಲ್ಲಿ ತಿಳಿಸಲ್ಪಡುತ್ತೆ. ಮತ್ತೆ ಭಕ್ತಿಯೋಗದ ಅಥವಾ ಉಪಾಸನೆಯ ಸ್ವರೂಪವು ಇಲ್ಲಿ ತಿಳಿಯಲ್ಪಡುತ್ತೆ. ಪರಮಾತ್ಮನ ಆರಂಭಿಸಿರುವಾಗ ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ
ಜ್ಞಾನಂ ವಿಜ್ಞಾನ ಸಹಿತಂ ಯತ್ ಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್ ಇದಂತೂ ತೇ ಗುಹ್ಯತಮಂ ಹೇಳುದು. ಇಲ್ಲಿಯವರೆಗೂ ಹೇಳಿರೋದು ಇಲ್ಲಿ ಭಕ್ತಿಯ ಸ್ವರೂಪ, ಭಕ್ತಿ ಯೋಗದ ಸ್ವರೂಪ ಹೇಳಲ್ಪಡುತ್ತೆ ಅಂತ ಹೇಳೋದ್ರಿಂದ ಇದಕ್ಕೆ ಮುಂದೆ ಕರ್ಮಯೋಗ ಜ್ಞಾನಯೋಗ ಅದಕ್ಕಿಂತ ಬಹಳ ಅತ್ಯಂತ ರಹಸ್ಯವಾದ ಜ್ಞಾನ ಇದು. ಅದು ಗುಹ್ಯ, ಗುಹ್ಯತರ, ಗುಹ್ಯತಮ. ಆದ್ದರಿಂದ ಇಲ್ಲಿಯ ಹೇಳಿರೋದೆಲ್ಲ ಗುಹ್ಯ, ಗುಹ್ಯತರ. ಇಲ್ಲಿ ಹೇಳೋದು, ಇನ್ನು ಮುಂದೆ ಹೇಳೋದು ಗುಹ್ಯತಮವಾದದ್ದು, ಅತ್ಯಂತ ರಹಸ್ಯವಾದ ಜ್ಞಾನ ಇದಂತೂ ಅಂತ ಹೇಳೋದ್ರಿಂದ ಮಿಕ್ಕ ಇಲ್ಲಿವರೆಗೂ ಹೇಳಲ್ಪಟ್ಟದಿಲ್ಲ ಸಾಧನಗಳು ಏನು ಹೇಳಲ್ಪಟ್ಟಿತ್ತೋ ಕರ್ಮಯೋಗ ಜ್ಞಾನಯೋಗಾದಿಗಳೆಲ್ಲ ಅದಕ್ಕಿಂತ ಅತ್ಯಂತ ರಹಸ್ಯವಾದ ಗುಹ್ಯತಮವಾದದ್ದು ಪ್ರವಕ್ಷ್ಯಾಮಿ, ಸ್ಪಷ್ಟವಾಗಿ ವಿಸ್ತಾರವಾಗಿ ನಿನಗೆ ಹೇಳ್ತೀನಿ. ಪ್ರಕರ್ಷೇಣ ವಕ್ಷ್ಯಾಮಿ. ಯಾಕೆ ಅಂತ ಹೇಳಿದ್ರೆ ನಿನಗೆ ಅನಸೂಯವೇ, ಅಸೂಯೆ ಇಲ್ಲದಿರುವವನು. ಅಸೂಯ ಅಂತ ಹೇಳಿದ್ರೆ ಗುಣ ದೋಷತ್ವ ಬುದ್ಧಿ, ಅಸೂಯ ಅಂತ ಹೇಳೋದು ಗುಣದಲ್ಲಿ ದೋಷವನ್ನು. ಪರಮಾತ್ಮನು ತನ್ನ ವಿಷಯವನ್ನೇ ಹೇಳ್ಕೊಂಡ ಎಲ್ಲ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸುತ. ನಾನು ಅಂತವನು, ನಾನು ಇಂತಹವನು, ನನ್ನಿಂದಲೇ ಎಲ್ಲ ಸೃಷ್ಟಿ, ನನ್ನ ಆಧಾರದಲ್ಲೇ ಎಲ್ಲ ಇದೆ, ಹೀಗೆಲ್ಲ ಪರಮಾತ್ಮ ಎಲ್ಲ ಹೇಳ್ಕೊಂಡಲ್ಲ ಕೃಷ್ಣ. ಇದೆಲ್ಲ ಸತ್ಯಭೂತವಾದದ್ದು ಅಂತ ಯಾರು ತಿಳಿತಾನೋ, ಹೀಗೆ ಹೇಳಿದ ಪರಮಾತ್ಮನ ಗುಣಗಳಲ್ಲಿ ಯಾರು ದೋಷವನ್ನು ನೋಡೋದಿಲ್ಲವೋ, ಗುಣವನ್ನು ಗುಣವಾಗಿ ನೋಡ್ತಾನೆ, ಅಂತಹವನು ಅನಸೂಯವೇ, ಅಸೂಯೆ ಇಲ್ಲದವನು ಅಂತ ಅರ್ಥ. ಗುಣಗಳಲ್ಲಿ ದೋಷವನ್ನು ನೋಡುವವರು ಅಸೂಯಾಪರರು ಅಂತ ಅರ್ಥ. ಅಸೂಯೆ ಅಂದರೆ ಅದುವೇ. ಆ ರೀತಿ ಇಲ್ಲದೆ ನಾನು ಹೇಳಿದ ಎಲ್ಲವೂ ಕೂಡ ಸತ್ಯಭೂತವಾದದ್ದು, ಇದುವೇ ಸತ್ಯವಾದದ್ದು, ಪರಮ ಪ್ರಮಾಣವಾದದ್ದು ಅಂತ ನೀನು ನಂಬಿದೀಯ. ಅಂತಹ ನಿನಗೆ, ಆದ್ದರಿಂದ ನೀನು ಇದಕ್ಕೆ ಯೋಗ್ಯನಾದವನು. ಇಂತಹ ರಹಸ್ಯವಾದ ಜ್ಞಾನವನ್ನು ಉಪದೇಶ ಮಾಡೋದಕ್ಕೆ ನಿನಗೆ ಯೋಗ್ಯತೆ ಇದೆ, ಉಪದೇಶ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅನಸೂಯವೇ ಅಂತ ಹೇಳಿ ಜ್ಞಾನಂ ವಿಜ್ಞಾನ ಸಹಿತಂ, ಜ್ಞಾನವನ್ನು ಅದರ ವಿಶೇಷವಾದ ಪ್ರಕಾರಗಳೊಡನೆ, ಜ್ಞಾನದೊಡನೆ ನಿನಗೆ ಉಪದೇಶ ಮಾಡ್ತೀನಿ. ಯತ್ ಜ್ಞಾತ್ವಾ ಅಶುಭಾತ್ ಮೋಕ್ಷ್ಯಸೆ. ಎಲ್ಲ ಅಶುಭವನ್ನು ಕಳೆದುಕೊಳ್ತೀಯ ನೀನು. ಪರಮಾತ್ಮನನ್ನು ಪಡೆದುಕೊಳ್ಳೋದಕ್ಕೆ ಯಾವ ಯಾವ ಪ್ರತಿಬಂಧಕಗಳಿದೆಯೋ ಎಲ್ಲವನ್ನು ನಾಶಪಡಿಸ್ಕೊಳ್ತೀಯ ಈ ಜ್ಞಾನದಿಂದ ಅನ್ನೋದನ್ನು. ಇದಂತು ತೇ ಗುಹ್ಯತಮಂ ಭಕ್ತಿರೂಪಂ ಉಪಾಸನಾಖ್ಯಂ ಜ್ಞಾನಂ. ಭಕ್ತಿರೂಪಂ ಉಪಾಸನಾಖ್ಯಂ ಜ್ಞಾನಂ. ಇದೇ ಭಕ್ತಿರೂಪ, ಶೇಮುಷಿ ಭಕ್ತಿರೂಪ ಅಂತ ಹೇಳಿದ್ದು. ಶೇಮುಷಿ ಭಕ್ತಿರೂಪ, ಭಕ್ತಿರೂಪಾಪನ್ನವಾದ ಜ್ಞಾನ, ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು. ಭಕ್ತಿರೂಪಂ ಉಪಾಸನಾಖ್ಯಂ ಜ್ಞಾನಂ, ಭಕ್ತಿರೂಪವಾದ ಉಪಾಸನೆ ಅನ್ನುವ ಜ್ಞಾನವು. ವಿಜ್ಞಾನ ಸಹಿತಂ, ಉಪಾಸನಾಗತ ವಿಶೇಷ ಜ್ಞಾನ ಸಹಿತಂ. ಉಪಾಸನೆಯಲ್ಲಿ ಅದರೊಡನೆ ಸೇರಿರುವಂತಹ ಎಲ್ಲ ವಿಶೇಷವಾದ ಜ್ಞಾನದೊಡನೆ, ಬೇರೆ ಏನೇನು ವಿಶೇಷಗಳಿದೆಯೋ ತಿಳಿಯಬೇಕಾದ್ದು ಆ ಎಲ್ಲ ಜ್ಞಾನದೊಡನೆ ಅನಸೂಯವೇತೆ ಪ್ರವಕ್ಷ್ಯಾಮಿ. ಯಾವ ಅಸೂಯೆಯೂ ಇಲ್ಲದ, ಗುಣವನ್ನು ಗುಣವಾಗಿ ತಿಳಿಯುವ, ನಾನು ಹೇಳಿರುವ ವಿಷಯಗಳನ್ನೆಲ್ಲ ಪೂರ್ಣವಾಗಿ ಅದರಲ್ಲೆಲ್ಲ ನಂಬಿಕೆಯುಳ್ಳ, ಶ್ರದ್ಧೆಯುಳ್ಳ ನಿನಗೆ ನಾನು ಪೂರ್ಣವಾಗಿ, ಚೆನ್ನಾಗಿ, ಸ್ಪಷ್ಟವಾಗಿ ತಿಳಿಸ್ತೇನೆ ನಿನಗೆ. ಮದ್ವಿಷಯಂ ಅದನ್ನು ಹೇಳ್ತಾರೆ ಇಲ್ಲಿ ಅನಸೂಯವೇಗೆ ಭಾಷಿಕಾರರು. ಅನಸೂಯೋ ಅಂದರೆ ಏನು? ಅಸೂಯೆ ಇಲ್ಲದವನು ಅಂದರೆ ಮದ್ವಿಷಯಂ ಸಕಲೇತರ ವಿಸಜಾತೀಯಂ ಅಪರಿಮಿತ ಪ್ರಕಾರಂ. ಎಲ್ಲಕ್ಕಿಂತಲೂ ವಿಸಜಾತೀಯನಾದವನು ನಾನು, ಅಪರಿಮಿತವಾದ ಪ್ರಕಾರವನ್ನು ಉಳ್ಳವನು. ಇಂತಹ ನನ್ನ ಮಾಹಾತ್ಮ್ಯಂ ಶ್ರುತ್ವ, ನನ್ನ ಮಹಾತ್ಮೆಯನ್ನೆಲ್ಲ ಕೇಳಿ, ಏವಮೇವ ಸಂಭವತಿ, ಇದು ಸರಿ, ಇದುವೇ ಸರಿ, ಹೀಗೆಯೇ ಇದೆ, ಇದುವೇ ಸತ್ಯಭೂತವಾದದ್ದು, ಪರಮ ಪ್ರಮಾಣವಾದದ್ದು ಅಂತ ಇತಿ ಮನ್ವಾನಾಯ, ಈ ರೀತಿ ತಿಳಿಯುವಂತಹ ನಿನಗೆ ಪ್ರವಕ್ಷ್ಯಾಮಿ ಇತ್ಯರ್ಥ. ನನ್ನ ವಿಷಯವನ್ನು ಹೇಳಿದೆ. ಸಕಲೇದರ ವಿಷಯಾತಿಯನಾದವನು, ಸರ್ವಕ್ಕೂ ಶೇಷಿಯಾದವನು, ಎಲ್ಲವೂ ನನಗೆ ಶೇಷಭೂತವಾದದ್ದು, ನನ್ನ ಆಧಾರದಲ್ಲಿದೆ, ನಾನೇ ಸೃಷ್ಟಿ ಸಂಹಾರ ಮಾಡುವವನು ಎಲ್ಲ ಹೇಳಿದ್ನಲ್ಲ. ಇಂತಹ ನನ್ನ ಒಂದು ಸಕಲೇತರ ವಿಷಯಾತೀಯವಾದ ಅಪರಿಮಿತವಾದ ಪ್ರಕಾರ ನನ್ನ ಮಹಾತ್ಮೆ ಹೇಳಲ್ಪಟ್ಟಿತಲ್ಲ, ಅದನ್ನು ಕೇಳಿ ಇದೆಲ್ಲವೂ ಪರಮ ಪ್ರಮಾಣವಾದದ್ದು, ಸತ್ಯಭೂತವಾದದ್ದು, ಇದು ಹೀಗೆಯೇ ಇದೆ, ಇದು ಸಾಧ್ಯ, ಇದನ್ನೆಲ್ಲ ಯಾರು ತಿಳಿತಾನೋ ಅಂತಹ ತಿಳಿದಿರುವಂತಹ ನಿನಗೆ, ನಿನಗೆ ನಾನು ಇದನ್ನು ವಿಸ್ತಾರವಾಗಿ ಸ್ಪಷ್ಟವಾಗಿ ಹೇಳ್ತೇನೆ. ಯತ್ ಜ್ಞಾನಂ
ಯತ್ ಜ್ಞಾತ್ವಾ ಅಂತ ಹೇಳಿದ್ರೆ, ತಿಳಿದು ಅಂತ ಹೇಳಿದ್ರೆ ಬರೀ ತಿಳಿದು ಜ್ಞಾನದಿಂದಲೇ ಮೋಕ್ಷವಿಲ್ಲ, ಜ್ಞಾನವನ್ನು ಅನುಷ್ಠಾನದಲ್ಲಿ ತರಬೇಕು. ಆದ್ದರಿಂದ ಯತ್ ಜ್ಞಾನಂ ಅನುಷ್ಠಾನ ಪರ್ಯಂತಂ ಜ್ಞಾತ್ವಾ, ಇದು ಪ್ರಧಾನವಾದದ್ದು ನಮ್ಮ ಸಿದ್ಧಾಂತದಲ್ಲಿ. ಬರೀ ವಾಕ್ಯಾರ್ಥ ಜ್ಞಾನದಿಂದ ಮೋಕ್ಷವಿಲ್ಲ, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರೆ ಏನರ್ಥ ಅಂದರೆ ಭಕ್ತಿ ರೂಪಾಪನ್ನವಾದ ಜ್ಞಾನ, ಅದು ಜ್ಞಾನವೇ. ಭಕ್ತಿಯೂ ಜ್ಞಾನ ವಿಶೇಷವೇ. ಪ್ರೀತಿ ರೂಪವಾದ ಜ್ಞಾನ ಭಕ್ತಿ ಅಂತ ಹೇಳೋದು, ಅದು ಒಂದು ಜ್ಞಾನ ವಿಶೇಷವೇ. ಆದ್ದರಿಂದ ಜ್ಞಾನಾನ್ ಮೋಕ್ಷ ಅನ್ನೋದಕ್ಕೆ ವಿರೋಧವಿಲ್ಲ ನಮಗೂ. ಆದರೆ ಆ ಜ್ಞಾನವು ಕೇವಲ ವಾಕ್ಯಾರ್ಥ ಜ್ಞಾನವಲ್ಲ, ಭಕ್ತಿ ರೂಪವಾದ ಅನುಷ್ಠಾನ ಪರ್ಯಂತವಾದ ಜ್ಞಾನ. ಅದನ್ನು ತಿಳಿದು ಮತ್ಪ್ರಾಪ್ತಿ ವಿರೋಧಿನಃ ಸರ್ವಸ್ಮಾತ್ ಅಶುಭಾತ್ ಮೋಕ್ಷ್ಯಸೆ, ನನ್ನನ್ನು ಪಡೆದುಕೊಳ್ಳೋದಕ್ಕೆ ವಿರೋಧಿಯಾದ ಎಲ್ಲ ಅಶುಭಗಳಿಂದಲೂ ನೀನು ಮುಕ್ತನಾಗ್ತೀಯ, ಎಲ್ಲ ಅಶುಭಗಳು ನಾಶವಾಗಿಬಿಡುತ್ತೆ ನಿನಗೆ, ನನ್ನನ್ನು ಪಡೆದುಕೊಳ್ತೀಯಾ ಅಂತ ಹೇಳಿ. ಅಂದರೆ ಈ ಜ್ಞಾನವನ್ನು ಯತ್ ಜ್ಞಾತ್ವಾ, ಇದೇ ಬ್ರಹ್ಮ ಜಿಜ್ಞಾಸ ಅಂದರೆ, ಬ್ರಹ್ಮ ಜಿಜ್ಞಾಸ ಜ್ಞಾತು ಇಚ್ಛಾ ಅಂತ ಹೇಳಿದ್ರೆ ಇಚ್ಛಾಯ ಇಷ್ಯಮಾಣ ಪ್ರಧಾನತ್ವಾತ್ ಇಷ್ಯಮಾಣಂ ಜ್ಞಾನಂ ಅಂತ ಹೇಳಿ, ಆ ಜ್ಞಾನವನ್ನು ಅನುಷ್ಠಾನ ಪರ್ಯಂತವಾಗಿ ತಿಳಿದು ಅಂತ ಅರ್ಥ. ಅಲ್ಲಿವರೆಗೂ ತಿಳಿದು ಅಂದರೆ ಅನುಷ್ಠಾನ ಮಾಡಿ ಪರಮಾತ್ಮನನ್ನು ನನ್ನನ್ನೇ ಪಡೆದುಕೊಳ್ತೀಯ. ನನಗೆ ವಿರೋಧಿಯಾದ ಯಾವ್ಯಾವ ಎಲ್ಲ ಅಶುಭಗಳಿದೆಯೋ, ಪಡೆದುಕೊಳ್ಳೋದಕ್ಕೆ ವಿರುದ್ಧವಾದ ಪ್ರತಿಬಂಧಕವಾದ ಅಶುಭಗಳೆಲ್ಲವನ್ನು ನಾಶಪಡಿಸಿಕೊಳ್ತೀಯ ಅನ್ನೋದು. ಇದಂತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ಸುಮಾತ್ಮ್ಯಂ ಮನುಷ್ಯತ್ವೇ ಪರತ್ವಂಚ ಮಹಾತ್ಮನ, ಇದು ಗೀತಾರ್ಥ ಸಂಗ್ರಹದ ಶ್ಲೋಕ, 9ನೇ ಅಧ್ಯಾಯದ ಅರ್ಥಗಳ ಸಂಗ್ರಹ, ಯಾಮನಾಚಾರ್ಯರು ಹೇಳಿರೋದು. ವಿಶೇಷೋ ನವಮೇ ಯೋಗ ಭಕ್ತಿರೂಪ ಪ್ರಕೀರ್ತಿತ. ಎಲ್ಲ 3-4 ಶಬ್ದಗಳಲ್ಲಿ ಅರ್ಥಗಳನ್ನೆಲ್ಲ ಸಂಗ್ರಹ ಮಾಡಿ ಹೇಳಿಬಿಡ್ತಾರೆ. ಒಂದು ಶ್ಲೋಕದಲ್ಲಿ, ಒಂದು ಅಧ್ಯಾಯದಲ್ಲಿ ಬರುವ ಅರ್ಥಗಳನ್ನೆಲ್ಲ ಸಂಗ್ರಹವಾಗಿ ಯಾಮನಾಚಾರ್ಯರು ಆಶ್ಚರ್ಯವಾಗಿ ಹೇಳಿದ್ದಾರೆ. ಸ್ವಮಾಹಾತ್ಮ್ಯಂ, ತನ್ನ ಒಂದು ಮಹಾತ್ಮ್ಯೆ. ಮನುಷ್ಯತ್ವೇ ಪರತ್ವಂ, ಮನುಷ್ಯತ್ವೇ ಪರತ್ವಂ, ಮನುಷ್ಯನಾಗಿದ್ದರೂ ಅವನು ಪರನಾಗಿಯೇ ಇದ್ದಾನೆ, ಪರತ್ವವೇ ಅವನಿಗೆ, ಎಲ್ಲ ಆಕಾರದಲ್ಲಿಯೂ ಪರತ್ವವೇ. ಮನುಷ್ಯನ ಸಜಾತೀಯನಾಗಿ ಅವನು ಅವತಾರ ಮಾಡಿದರೂ ಕೂಡ ತನ್ನ ಪರತ್ವದ ಒಂದು ಪರಿಪೂರ್ಣವಾದ ಸ್ವರೂಪವನ್ನು ಸ್ವಲ್ಪವೂ ಅಜಹತ್ ಸ್ವಸ್ವಭಾವಂ, ತನ್ನ ಸ್ವಭಾವವನ್ನು ಸ್ವಲ್ಪವೂ ಬಿಡದೆ ಅವರಿಗೆ ಬೇರೆ ಒಂದು ಸಾಮಾನ್ಯರಂತೆ ಅವನ ಸೌಶೀಲ್ಯ, ಪರಮ ಸೌಶೀಲ್ಯದಿಂದ ಅವರಿಗೆ ಸಮಾನವಾಗಿರುವಂತೆ ಸಮಾನವಾದ ಜಾತಿ, ಅದೇ ರೂಪ ಎಲ್ಲ ಪಡೆದುಕೊಂಡು, ಆದರೆ ತನ್ನ ಅಪ್ರಾಕೃತವಾದ ಸ್ವಭಾವವನ್ನು ಸ್ವಲ್ಪವೂ ಬಿಡದೆ ಅವತಾರ ಮಾಡುವಂತಹ ಪರಮಾತ್ಮ ಅವನು ಮನುಷ್ಯತ್ವೇ ಪರತ್ವಂ, ಮನುಷ್ಯನಾದಂತೆ ಇದ್ದರೂ ಪರನಾದವನೇ. ಮತ್ತೆ ಮಹಾತ್ಮನಾಂ ವಿಶೇಷ, ಮಹಾತ್ಮನಾಂ ವಿಶೇಷ, ಮಹಾತ್ಮನ ಜ್ಞಾನಿಗಳ ಒಂದು ವಿಶೇಷ ಅದನ್ನು ತಿಳಿಸುವ ಭಕ್ತಿರೂಪ ಯೋಗ ನವಮೇ ಪ್ರಕೀರ್ತಿತ. ಭಕ್ತಿರೂಪವಾದ ಯೋಗವು, ಅದು ಭಕ್ತಿಯೋಗ ಉಪಾಸನೆ, ಭಕ್ತಿರೂಪಾಪನ್ನವಾದ ಉಪಾಸನೆ 9ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಪ್ರಕೀರ್ತಿತ, ಇಲ್ಲಿ ಪ್ರವಕ್ಷ್ಯಾಮಿ, ಪ್ರಕೀರ್ತಿತ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ, ಚೆನ್ನಾಗಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ಇದು ಆಳವಂದಾರರು ಅದ್ಭುತವಾಗಿ ಅಲ್ಲಿ ಸಂಗ್ರಹ ಮಾಡ್ತಾರೆ. ಇಲ್ಲಿ ಹೇಳಿರುವ ಅರ್ಥವು 4 ಅರ್ಥಗಳು. ಸ್ವಮಾಹಾತ್ಮ್ಯ ಅನ್ನೋದು 1, ಮನುಷ್ಯ ಪರತ್ವಂ ಅನ್ನೋದು 2, ಮಹಾತ್ಮನಾಂ ವಿಶೇಷ ಅನ್ನೋದು 3, ಭಕ್ತಿರೂಪ ಯೋಗ 4 ಅರ್ಥಗಳೇ 9ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟರು. ಅದು ವಿಸ್ತಾರವಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದನ್ನು ಇಲ್ಲಿ ಭಾಷಿಕಾರರು ತೋರಿಸ್ತಾರೆ ಹೇಗೆ ಹೇಳಿದೆ ಅಂತ ಹೇಳಿಬಿಟ್ಟು, ಇತಿ ಸಂಗ್ರಹ ಶ್ಲೋಕಮಪಿ ವ್ಯಾಕುರ್ವತಃ ತದನುಸಾರೇಣ ಅಷ್ಟಮ ನವಮಯೋ ಸಂಗತಿಂ ಚ ದರ್ಶಯತಿ ಉಪಾಸಕ ಇತಿ. ಇದರ ಒಂದು ವ್ಯಾಖ್ಯಾನವು ಇಲ್ಲಿ ಮಾಡಲ್ಪಟ್ಟಿದೆ. ಉಪಾಸಕ ಭೇದ ನಿಬಂಧನಾ ವಿಶೇಷ ಪ್ರತಿಪಾದಿತ. 7-8ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಅರ್ಥಗಳು ಸಂಗ್ರಹವಾಗಿ ಹೇಳಿದ್ರು, ಉಪಾಸಕ ಭೇದದಿಂದ ಕಾರಣದಿಂದ ಬರುವ ವಿಶೇಷಗಳು. ಇದಾನೀಂ ಉಪಾಸ್ಯಸ್ಯ ಪರಮಪುರುಷಸ್ಯ ಮಾಹಾತ್ಮ್ಯಂ, ಇದುವೇ ಇಲ್ಲಿ ಸ್ವಮಹಾತ್ಮ್ಯಂ. ಮನುಷ್ಯತ್ವೇ ಪರತ್ವಂ ಅನ್ನೋದು ಅದರಲ್ಲೇ ಸೇರುತ್ತೆ. ಜ್ಞಾನಿನಾಂ ವಿಶೇಷಂ ಮಹಾತ್ಮನಾಂ ವಿಶೇಷ ವಿಶೋಧ್ಯ ಭಕ್ತಿರೂಪಸ್ಯ ಉಪಾಸನಸ್ಯ ಸ್ವರೂಪಂ, ಭಕ್ತಿರೂಪ ಯೋಗ, ಇದುವೇ ಇಲ್ಲಿ ಹೇಳಲ್ಪಟ್ಟಿರೋದು. ಪರಮಪುರುಷಸ್ಯ ಅನ್ನೋದರಿಂದ ಮನುಷ್ಯತ್ವೇ ಪರತ್ವಂ ಅಂತಲೂ ಅರ್ಥವಾಗುತ್ತೆ. ಅದರಿಂದಲೂ ಅವನ ಮಾಹಾತ್ಮ್ಯವು, ಅದರಿಂದ ಅದೆಲ್ಲವೂ ಕೂಡ ಇಲ್ಲಿ
ಆರಂಭದಲ್ಲಿ ಸಂಗತಿಯಲ್ಲಿ ಭಾಷಿಕಾರರು ತಿಳಿಸ್ತಾರೆ. ವಿಶೇಷಾಹ ಜ್ಞಾತವ್ಯ ಉಪಾದೇಯ ಭೇದಾಹ. ವಿಶೇಷಾಹ ಅಂತ ಹೇಳಿದ್ರೆ ಜ್ಞಾತವ್ಯ ಉಪಾದೇಯ ಉಪಾಸಕ ಭೇದ ನಿಬಂಧನ ವಿಶೇಷಾಹ ಅಂದರೆ ಜ್ಞೇಯೋಪಾದೇಯ ಭಾವಾನಾಂ ಅಂತ ಹೇಳಿ ಅಷ್ಟಮಾಧ್ಯಾಯದಲ್ಲಿ ಅರ್ಥವನ್ನು ಆಳವಂದಾರು ಹೇಳಿದ್ದು. ಅದುವೇ ವಿಶೇಷಗಳು ಅಂದರೆ ಜ್ಞಾತವ್ಯ ಉಪಾದೇಯ ಭೇದ. ಯಾವುದು ಬೇಡ ತೆಗಿಬೇಕು, ಯಾವುದು ಬಿಡಬೇಕು, ಯಾವುದು ಸ್ವೀಕಾರ ಮಾಡಬೇಕು, ಯಾವುದು ತಿಳಿಬೇಕಾದದ್ದು, ಹೇಗೆ ಉಪಾಸನೆ ಮಾಡಬೇಕು, ಇದೆಲ್ಲವೂ ಕೂಡ ಹೇಳಲ್ಪಟ್ಟಿತು. ಪರಮಪುರುಷ ಮಾಹಾತ್ಮ್ಯಸ್ಯ ಜ್ಞಾನಿನ ವಿಶೇಷಸ್ಯ ಚ ಪ್ರಾಗೇವ ಪ್ರಕೃತತ್ವಾತ್. ಪರಮಪುರುಷನ ಮಹಾತ್ಮ್ಯವು ಜ್ಞಾನಿಯ ವಿಶೇಷವು ಹಿಂದೆಯೇ ಹೇಳಲ್ಪಟ್ಟಿತು. 7-8ನೇ ಅಧ್ಯಾಯದಲ್ಲಿಯೂ ಅದು ಹೇಳಲ್ಪಟ್ಟಿರೋದ್ರಿಂದ ಇಲ್ಲಿ ಇನ್ನೂ ಅಧಿಕವಾಗಿ ಹೇಳಲ್ಪಡುತ್ತೆ ಅನ್ನೋದು ವಿಶೋಧ್ಯ ಅಂತ ತಿಳಿಸ್ತಾರೆ. ಇಲ್ಲಿ ತತ್ಪ್ರಭಾವ ವಿಶೋಧನ ಮಾತ್ರಂ ಅತ್ರ ಉಪಾಸನ ತತ್ಫಲಾನು ಪ್ರವಿಷ್ಟತೆಯ ಕ್ರಿಯತೆ. ಆದ್ದರಿಂದ ಅಲ್ಲಿ ವಿಶೋಧನ ವಿಶೇಷವಾಗಿ ಅದನ್ನು ಶೋಧಿಸಿ ಅದರ ವಿಶೇಷವಾದ ಅರ್ಥಗಳನ್ನೆಲ್ಲ ತಿಳಿಸ್ತಾರೆ ಅಂತ ಹೇಳಿ ಉಪಾಸನ ತತ್ಫಲ ಅನುಪ್ರವಿಷ್ಟತೆಯ. ಯಾಕೆ ಅಂದರೆ ಉಪಾಸನೆಯಲ್ಲಿಯೂ ಅದರ ಫಲದಲ್ಲಿಯೂ ಇದು ಸೇರಿದೆ. ಉಪಾಸನೆ ಭಕ್ತಿಯೋಗದಲ್ಲಿಯೂ ಭಕ್ತಿಯೋಗದ ಫಲದಲ್ಲಿಯೂ ಎಲ್ಲ ಜ್ಞಾನಿಯು ಪರಮಾತ್ಮನ ಮಹಾತ್ಮೆಯ ಅವನ ಜ್ಞಾನಿಯ ವಿಶೇಷ ಎಲ್ಲವೂ ಕೂಡ ಅದರಲ್ಲಿಯೇ ಸೇರಿದೆ. ಆದ್ದರಿಂದ ಅದು ಇಲ್ಲಿ ಮಾಡಲ್ಪಡುತ್ತೆ. ಅಧ್ಯಾಯ ಪ್ರಧಾನಾರ್ಥಸ್ತು ಉಪಾಸನ ಸ್ವರೂಪ ನಿಷ್ಕರ್ಷ ವಿಶೋಧ್ಯತೆ ಇತಿ ವಿಚ್ಛಿದ್ಯ. ಆದ್ದರಿಂದ ಅಧ್ಯಾಯದ ಪ್ರಧಾನ ಅರ್ಥ ಏನು ಅಂತ ಹೇಳಿದ್ರೆ ಭಕ್ತಿರೂಪಸ್ಯ ಉಪಾಸನಸ್ಯ ಸ್ವರೂಪಂ ಅನ್ನೋದು. ವಿಶೇಷಂಚ ವಿಶೋಧ್ಯ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ಹೇಳಲ್ಪಟ್ಟವರನ್ನ ಇನ್ನೂ ಸ್ವಲ್ಪ ಅಧಿಕವಾಗಿ ಸಂಶೋಧನೆ ಮಾಡಿ ಭಕ್ತಿರೂಪವಾದ ಉಪಾಸನೆಯ ಸ್ವರೂಪವೇ ಇಲ್ಲಿ ಪ್ರಧಾನವಾಗಿ ಹೇಳಲ್ಪಡೋದು ಅನ್ನೋದು ಹೇಳಲ್ಪಡುತ್ತೆ. ಅಧ್ಯಾಯ ಪ್ರಧಾನಾರ್ಥಸ್ಯ ಪ್ರಧಾನಾರ್ಥ ತು ಉಪಾಸನ ಸ್ವರೂಪ ನಿಷ್ಕರ್ಷ. ಉಪಾಸನೆಯ ಸ್ವರೂಪ ನಿಷ್ಕರ್ಷ ಇದುವೇ ಪ್ರಧಾನವಾದ ಅರ್ಥ 9ನೇ ಅಧ್ಯಾಯಕ್ಕೆ ಅನ್ನೋದನ್ನ ವಿಶೋಧ್ಯ ಇತಿ ವಿಚ್ಛಿದ್ಯ ಅದನ್ನು ಬೇರೆಪಡಿಸಿ ಭಕ್ತಿರೂಪಸ್ಯ ಇತ್ಯಾದಿ ಪೃಥಗುಕ್ತಂ ಭಕ್ತಿರೂಪಸ್ಯ ಉಪಾಸನಸ್ಯ ಸ್ವರೂಪಂ ಅಂತ ಬೇರೆಯಾಗಿ ಹೇಳ್ತಾರೆ. ಅದನ್ನು ಭಜನ ಉಪಾಸನ ಶಬ್ದಯೋ ಅಸ್ಮಿನ್ನೇವ ಅಧ್ಯಾಯೇ ಪ್ರಕರಣಾಂತೇಶ್ಚ ಸಮಾನ ವಿಷಯತೆಯ ಏವ ಪ್ರಾಗೇವ ಪ್ರಯೋಗವಶಾತ್ ಶ್ರುತಿ ಸಿದ್ಧ ಉಪಾಸನಸ್ಯೈವ ಅತ್ರ ಭಕ್ತಿಶಬ್ದೇನ ವಿಶೇಷಣಂ ಕೃತಂ ಇತಿ ಅಭಿಪ್ರಾಯೇಣ ಭಕ್ತಿರೂಪಸ್ಯ ಉಪಾಸನಸ್ಯ. ಇಲ್ಲಿ ಭಜನ ಉಪಾಸನ ಈ ಶಬ್ದಗಳೆಲ್ಲ ಇಲ್ಲಿ ಶಬ್ದಯೋ ಅಸ್ಮಿನ್ನೇವ ಅಧ್ಯಾಯೇ ಈ ಅಧ್ಯಾಯದಲ್ಲಿಯೂ ಪ್ರಕರಣಾಂತರೇಶು ಚ ಬೇರೆ ಪ್ರಕರಣಗಳಲ್ಲಿಯೂ ಕೂಡ ಒಂದೇ ವಿಷಯದಲ್ಲಿ ಪ್ರಯೋಗ ಮಾಡಲ್ಪಟ್ಟಿದೆ. ಸಮಾನ ವಿಷಯತೆಯ ಏವ ಪ್ರಯೋಗವಶಾತ್ ಒಂದೇ ವಿಷಯ ಎಲ್ಲಕ್ಕೂ ಕೂಡ. ಭಜನ ಅಂದರೂ ಅದುವೇ, ಉಪಾಸನೆ ಅಂತ ಹೇಳಿದ್ರು ಅದುವೇ. ಈ ಎಲ್ಲ ಶಬ್ದಗಳು ಕೂಡ ಈ 9ನೇ ಅಧ್ಯಾಯದಲ್ಲೂ ಬೇರೆ ಪ್ರಕರಣಗಳಲ್ಲಿಯೂ ಕೂಡ ಒಂದೇ ವಿಷಯವನ್ನಾಗಿ ಉಳ್ಳದಾಗಿ ಪ್ರಯೋಗ ಮಾಡಲ್ಪಟ್ಟಿರೋದ್ರಿಂದ ಶ್ರುತಿ ಸಿದ್ಧವಾದ ಶ್ರುತಿಗಳಲ್ಲಿ ಪ್ರಸಿದ್ಧವಾದ ಉಪಾಸನೆಯೇ ಉಪಾಸನಸ್ಯೈವ ಭಕ್ತಿ ಶಬ್ದೇನ ವಿಶೇಷಣಂ ಕೃತಂ. ಆದ್ದರಿಂದ ಇಲ್ಲಿ ಭಕ್ತಿ ಎನ್ನುವ ಶಬ್ದವು ಶ್ರುತಿಯಲ್ಲಿ ಪ್ರಸಿದ್ಧವಾದ ಉಪಾಸನೆಯನ್ನೇ ತಿಳಿಸುತ್ತೆ ಅನ್ನೋದು ಭಕ್ತಿರೂಪಸ್ಯ ಉಪಾಸನಸ್ಯ. ಇಲ್ಲಿ ಹೇಳಿರೋದು ಅದುವೇ. ಭಕ್ತಿಯೋಗವು ಉಪಾಸನೆಯು ಒಂದೇ. ಶ್ರುತಿಯಲ್ಲಿ ಹೇಳಿದ ಉಪಾಸನೆಯೂ ಇದುವೇ. ಶ್ರುತಿಯಲ್ಲಿ ಭಕ್ತಿ ಎನ್ನುವ ಶಬ್ದವು ಒಂದೇ ಒಂದು ಕಡೆ ಉಪಯೋಗಿಸಿದೆ. ಆದ್ದರಿಂದ ಅದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಕಡೆಯಲ್ಲಿ ಬರುತ್ತೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಯತಿತಾ ಕರ್ತಾಃ ಪ್ರಕಾಶ್ಯಂತೆ ಮಹಾತ್ಮನಃ ಅಂತ ಹೇಳಿ ಯಸ್ಯ ದೇವೇ ಪರಾ ಭಕ್ತಿ. ಆ ಭಕ್ತಿ ಶಬ್ದ ಒಂದೇ ಕಡೆ ಬಂದಿರೋದು ಉಪನಿಷತ್ತುಗಳಲ್ಲಿ. ಛಾಂದೋಗ್ಯದಲ್ಲಿ ಎಲ್ಲಿಯೂ ಇಲ್ಲ, ಬೃಹದಾರಣ್ಯಕದಲ್ಲಿ ಇಲ್ಲ, ತೈತ್ತಿರೀಯದಲ್ಲಿ ಇಲ್ಲ, ಮುಂಡಕೋಪನಿಷತ್ತು ಇಲ್ಲ, ಕೇನೋಪನಿಷತ್ತು ಇಲ್ಲ, ಕಠೋಪನಿಷತ್ತಿಲ್ಲ, ಎಲ್ಲಿಯೂ ಹೇಳಲ್ಪಟ್ಟಿಲ್ಲ ಭಕ್ತಿ ಅನ್ನುವ ಶಬ್ದ. ವೇದಾಶ್ರಮದಲ್ಲಿ ಕಡೆಯಲ್ಲಿ ಹೇಳಲ್ಪಟ್ಟಿದೆ. ಆ ಭಕ್ತಿ ಅನ್ನುವುದೇ ಗೀತೆಯಲ್ಲಿ ಪೂರ್ತಿ ಭಕ್ತಿಯೇ ಹೇಳಲ್ಪಟ್ಟಿರೋದು. ಭಕ್ತಿಯೋಗ ಭಕ್ತಿಯೋಗ ಭಕ್ತಿಯೋಗವೇ ಹೇಳಲ್ಪಟ್ಟಿರೋದು. ಶ್ರುತಿಗಳೆಲ್ಲ ಉಪಾಸನೆ ಉಪಾಸನೆ ಅಂತಲೇ ಪ್ರಸಿದ್ಧವಾಗಿರೋದು. ಎರಡೂ ಒಂದೇ ಅರ್ಥದಲ್ಲಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಭಕ್ತಿರೂಪಾಪನ್ನವಾದ ಧ್ಯಾನವು ಉಪಾಸನೆ ಅನ್ನೋದು ಅದುವೇ. ಭಕ್ತಿರೂಪಾಪನ್ನವಾದ ಜ್ಞಾನವೇ ಉಪಾಸನೆ ಅಂತ ಹೇಳಿ ಉಪಾಸನಾತ್ಮಕವಾದ ಜ್ಞಾನ, ಭಕ್ತಿರೂಪಾಪನ್ನವಾದ ಜ್ಞಾನ.
ನ ಭಕ್ತಿ ಉಪಾಸನೆ ಅನ್ನುವುದು ಒಂದೇ ಅರ್ಥದಲ್ಲಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಭಕ್ತಿ ರೂಪಸ್ಯ ಉಪಾಸನಸ್ಯ ಅಂತ ಹೇಳಿ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಇದಂತೂ ತೇ ಗುಹ್ಯತಮಂ ಇತಿ ಜ್ಞಾನಸ್ಯ ಉಪಕ್ರಾಂತತ್ವಾತ್. ಜ್ಞಾನವು ಇಲ್ಲಿ ಇದಂತೂ ಇದಂತೂ ತೂ ಅನ್ನೋದು ವ್ಯಾವೃತ್ತಿ ಮಾಡುತ್ತೆ, ಹಿಂದೆ ಹೇಳಿದ್ದಕ್ಕಿಂತ ಇದು ಬೇರೆ ಅಂತ ಹೇಳಿ ತಿಳಿಸುತ್ತೆ ಸ್ಪಷ್ಟವಾಗಿ. ಮನ್ಮನಾಭವ ಇತಿ ಉಪಸಂಹ್ರಿಯಮಾಣತ್ವಾತ್. ಈ ಅಧ್ಯಾಯಕ್ಕೆ ಭಕ್ತಿಯ ಸ್ವರೂಪವು ಪ್ರಧಾನವಾದದ್ದು ಅನ್ನೋದಕ್ಕೆ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಒಂದು ಪ್ರಕರಣದ ಅರ್ಥವನ್ನು ನಿರ್ಣಯ ಮಾಡಬೇಕಾದ್ರೆ 6 ವಿಧವಾದ ಲಕ್ಷಣಗಳು ಅದರಲ್ಲಿ ಇರಬೇಕು. 6 ಚಿಹ್ನೆಗಳು ಅಥವಾ 6 ಲಕ್ಷಣಗಳು ಷಡ್ವಿಧ ತಾತ್ಪರ್ಯ ಲಿಂಗ ಆ ಪ್ರಕರಣದಲ್ಲಿ ಇದ್ದರೆ ಉಪಕ್ರಮ ಉಪಸಂಹಾರವು, ಹಾಗೆಯೇ ಅಪೂರ್ವತ ಅಭ್ಯಾಸ ಅಪೂರ್ವತ ಫಲಂ, ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ ಶ್ಲೋಕ. ಉಪಕ್ರಮೋಪಸಂಹಾರವು ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. 6 ಲಿಂಗಗಳು ಅಂದರೆ ಲಕ್ಷಣಗಳು, 6 ಲಕ್ಷಣಗಳು ಇರಬೇಕು, 6 ಚಿಹ್ನೆಗಳು. ಈ 6 ಚಿಹ್ನೆಗಳು ಒಂದು ಪ್ರಕರಣದಲ್ಲಿ ಇದ್ದರೆ ಅದಕ್ಕೆ ಆ ಪ್ರಕರಣದ ಒಂದೇ ವಿಷಯದಲ್ಲಿ ಇರಬೇಕು. ಯಾರು ಇದ್ದರೆ ಇದುವೇ ಈ ಪ್ರಕರಣಕ್ಕೆ ತಾತ್ಪರ್ಯ ಅಂತ ನಿಶ್ಚಯ ಮಾಡು. ಈ 9ನೇ ಅಧ್ಯಾಯದಲ್ಲಿ ಭಕ್ತಿ ಸ್ವರೂಪವೇ ಪ್ರಧಾನವಾಗಿ ಪ್ರತಿಪಾದಿತವಾಗಿರೋದು. ಹೇಗೆ ಹೇಳೋದು ಅಂದರೆ 6 ವಿಧವಾದ ತಾತ್ಪರ್ಯ ಲಿಂಗಗಳನ್ನು ಉಪಕ್ರಮದಲ್ಲಿ ಏನು ಬಂತು ಅಂದರೆ ಇದಂತೂ ತೇ ಗುಹ್ಯತಮಂ, ಗುಹ್ಯತಮವಾದದ್ದು, ಅತ್ಯಂತ ರಹಸ್ಯವಾದದ್ದು ಇದು ಅನ್ನೋದು ಆರಂಭದಲ್ಲಿ ಹೇಳಲ್ಪಟ್ಟಿದೆ. ಕಡೆಯಲ್ಲಿ ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಎಂದು ಕಡೆಯ ಶ್ಲೋಕ ಉಪಸಂಹಾರ. ಮದ್ಭಕ್ತ ಎಲ್ಲ ಅಲ್ಲಿಯೂ ಭಕ್ತಿಯ ಒಂದು ವಿಷಯ. ಮಧ್ಯೆ ಚ ಬಹುಶಃ ಭಜನಸ್ಯೈವ ಅಭ್ಯಸ್ಯಮಾನತ್ವಾತ್. ಮಧ್ಯದಲ್ಲಿ ಅನೇಕ ಕಡೆ ಈ ಭಕ್ತಿ ಭಜನೆ ಭಕ್ತಿ ಇದುವೇ ಹೇಳಲ್ಪಡುತ್ತೆ. ಪ್ರತ್ಯಕ್ಷ ರೂಪತ್ವ ನಿರತಿಶಯ ಪ್ರಿಯತ್ವ ಕೀರ್ತನ ಯತನ ನಮಸ್ಕಾರ ರೂಪತ್ವಾದೀನಾಂ ಚ ಅಪೂರ್ವಾಣಾಂ ಭಕ್ತಿ ಸ್ವರೂಪ ಅನುಪ್ರವೇಶಿನಾಂ ಪ್ರಕಾರಾಣಾಂ ಪ್ರತಿಪಾದ್ಯಮಾನತ್ವ. ಅಪೂರ್ವವಾದ ವಿಷಯಗಳು. ಅಭ್ಯಾಸೋ ಅಪೂರ್ವತಾ ಫಲಂ. ಅಭ್ಯಾಸ ಅಂದರೆ ರಿಪಿಟೇಷನ್ನು. ಅನೇಕ ಕಡೆ ಭಕ್ತಿ ಭಜನ ಮೊದಲಾದ್ದು ರಿಪೀಟ್ ಆಗಿದೆ ಈ ಅಧ್ಯಾಯದಲ್ಲಿ. ಅಪೂರ್ವತಾ ಅಂದರೆ ಇದರಲ್ಲಿ ಹಿಂದೆ ಹೇಳದೇ ಇರುವ ಹೊಸದಾದ ವಿಷಯಗಳು, ಪೂರ್ವವಿಲ್ಲದಿರೋದು. ಅಪೂರ್ವ ಅಂದರೆ ಹೊಸದಾದ ವಿಷಯಗಳು. ಏನೇನು ಹೇಳ್ತಾ ಇದೆ ಇದು ಪ್ರತ್ಯಕ್ಷ ರೂಪತ್ವ. ಅದು ಪ್ರತ್ಯಕ್ಷಂ, ಇದು ಪ್ರತ್ಯಕ್ಷವಾದದ್ದು. ಸುಸುಖಂ ಕರ್ತುಮವ್ಯಯಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಮುಂದೆ ಶ್ಲೋಕದಲ್ಲಿ ಬರುತ್ತೆ ಇದೆಲ್ಲ ಪ್ರತ್ಯಕ್ಷ ರೂಪತ್ವಾದದ್ದು. ನಿರತಿಶಯ ಪ್ರಿಯತ್ವ ಸುಸುಖಂ ಅಂತ ಹೇಳಿದೆ. ಕೀರ್ತನ ಯತನ ನಮಸ್ಕಾರ ರೂಪತ್ವಾದೀನಾಂ ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು ಇದೆಲ್ಲ ಹೇಳಿರೋದೆಲ್ಲ ಅಪೂರ್ವವಾದ ವಿಷಯಗಳು. ಈ ಅಪೂರ್ವಾಣ ಭಕ್ತಿ ಸ್ವರೂಪ ಅನುಪ್ರವೇಶಿನ. ಭಕ್ತಿ ಸ್ವರೂಪದಲ್ಲಿ ಇದೆಲ್ಲವೂ ಸೇರಿದೆ ಅನ್ನೋದು ಅಪೂರ್ವವಾದ ವಿಷಯ. ಇದೆಲ್ಲ ಈ ಪ್ರಕರಣದಲ್ಲಿ ಪ್ರತಿಪಾದಿತವಾಗಿದೆ. ಸ್ವರೂಪ ಸಾಧ್ಯತೆಯ ನಿರತಿಶಯ ಫಲ ಪ್ರತಿಪಾದನಾತ್. ಸ್ವರೂಪತಃ ಭಕ್ತಿ ಸ್ವರೂಪದಿಂದಲೇ ನಿರತಿಶಯವಾದ ಫಲವನ್ನು ನಮಗೆ ಉಂಟು ಮಾಡುತ್ತೆ. ಸಾಧ್ಯತೆಯ ಸ್ವರೂಪತಃ ಸಾಧ್ಯತೆಯ ಭಕ್ತಿ ಸ್ವರೂಪದಿಂದಲೇ ಸಾಧ್ಯವಾಗುವುದೇನು ಅಂದರೆ ನಿರತಿಶಯ ಫಲವೂ ಹೇಳಲ್ಪಟ್ಟಿದೆ. ಅಭ್ಯಾಸ ಅಪೂರ್ವತ ಫಲಂ. ಮತ್ತು ರಾಜವಿದ್ಯಾ ಇತ್ಯಾದಿನ ರಾಜವಿದ್ಯಾ ರಾಜಗುಹ್ಯ ಮೊದಲಾದ ಹೇಳಲ್ಪಟ್ಟಿದೆ. ಪ್ರಶಂಸಾರೂಪ ಅರ್ಥವಾದ ದರ್ಶನಾಚ್ಯ. ಪ್ರಶಂಸೆ ಅರ್ಥವಾದ ಅಂದರೆ ಪ್ರಶಂಸಾ ವಾಕ್ಯಗಳು. ರಾಜವಿದ್ಯೆ ಇದು. ವಿದ್ಯೆಗಳಲ್ಲೆಲ್ಲ ರಾಜವಾದದ್ದು, ಗುಹ್ಯವಾದದೆಲ್ಲ ರಾಜವಿದ್ಯಾ ರಾಜಗುಹ್ಯಂ ಅಂತ ಮುಂದೆ ಹೇಳಲ್ಪಡುತ್ತೆ. ಪ್ರಶಂಸೆ ಇದೆಲ್ಲವೂ ಇರೋದರಿಂದ ಉಪಕ್ರಮ ಉಪಸಂಹಾರಾದಿ ತಾತ್ಪರ್ಯ ಲಿಂಗೈ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಭಕ್ತಿ ಸ್ವರೂಪ ನಿಷ್ಕರ್ಷ ಇತಿ ಅಧ್ಯಾಯಸ್ಯ ತಾತ್ಪರ್ಯ. ನಿಷ್ಕರ್ಷೆ ಅಧ್ಯಾಯಸ್ಯ ತಾತ್ಪರ್ಯ. ಭಕ್ತಿ ಸ್ವರೂಪದ ನಿಷ್ಕರ್ಷದಲ್ಲಿಯೇ ಈ 9ನೇ ಅಧ್ಯಾಯದ ತಾತ್ಪರ್ಯವು ಭಕ್ತಿ ಸ್ವರೂಪದ ನಿಷ್ಕರ್ಷೆ ಅನ್ನೋದು ಷಡ್ವಿಧ ತಾತ್ಪರ್ಯ ಲಿಂಗದಿಂದಲೂ ನಮಗೆ ಆರಂಭದಲ್ಲಿಯೂ ಇದುವೇ. ಇದಂತುತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅಂತವಾಗಿ ಇದು ಗುಹ್ಯತಮವಾದದ್ದು ಅನ್ನೋದು ಹೇಳಲ್ಪಟ್ಟಿತು. ಅಂದರೆ ಇದು ಬೇರೆ ಹಿಂದೆ ಹೇಳಿದ ಕರ್ಮಯೋಗ ಜ್ಞಾನಗಳಿಂದ ಬೇರೆ ಭಕ್ತಿಯ ವಿಷಯ ಈಗ ಹೇಳೋಣ. ಅದು ಹೇಳಿ ಮನ್ಮನಾಭವ ಅಂತ ಕಡೆಯಲ್ಲಿ ಉಪಸಂಹಾರ, ಮಧ್ಯದಲ್ಲಿ ಅನೇಕ
ಭಜನೆ ಭಕ್ತಿ ಮೊದಲಾದ ವಿಷಯಗಳು ಬರುತ್ತೆ. ಅಪೂರ್ವವಾದ ಕೀರ್ತನ ಯತನ ಮೊದಲಾದದ್ದೆಲ್ಲ ಹೇಳಲ್ಪಟ್ಟಿದೆ. ಮತ್ತು ಸ್ವರೂಪದಲ್ಲಿಯೇ ಸ್ವರೂಪತಃ ಇದು ಸಾಧ್ಯವಾಗಿದ್ದು ನಿರಚಯ ಫಲಪ್ರದ, ಇದು ನಿರಚಯವಾದ ಫಲವನ್ನು ಉಂಟು ಮಾಡುತ್ತೆ ಭಕ್ತಿ ಪ್ರೀತಿ. ಅದು ಹೇಳಿ ಭಕ್ತಿಯೋಗಕ್ಕೆ ರಾಜವಿದ್ಯಾ ರಾಜಗುಹ್ಯಂ ಅಂತ ಅದಕ್ಕೆಲ್ಲ ಪ್ರಶಂಸೆಯನ್ನೆಲ್ಲ ಮಾಡಿ, ಇದೆಲ್ಲವೂ ಕೂಡ ತಾತ್ಪರ್ಯ ಲಿಂಗಗಳು ಇರೋದ್ರಿಂದ ಇದೆಲ್ಲ ಭಕ್ತಿಯೇ, ಭಕ್ತಿ ಸ್ವರೂಪದ ನಿಷ್ಕರ್ಷೆಯೇ ಇದರ ತಾತ್ಪರ್ಯ ಈ ಅಧ್ಯಾಯದ್ದು. ಅದನ್ನು ಸ್ಪಷ್ಟವಾಗಿ ತದನ್ವಿತತೆಯ ಅನ್ಯತತ್ರ ಉಚ್ಯತೆ ಇತಿ ಅಭಿಪ್ರಾಯ. ಮಿಕ್ಕಿದ್ದೆಲ್ಲವೂ ಕೂಡ ಇದಕ್ಕೆ ಅನ್ವಯಿಸಿದಂತೆಯೇ ಹೇಳಲ್ಪಡುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಷಡ್ವಿಧ ತಾತ್ಪರ್ಯ ಲಿಂಗದಿಂದ ಇಲ್ಲಿ ಭಕ್ತಿ ಸ್ವರೂಪಂ ಉಚ್ಯತೆ, ಭಕ್ತಿ ರೂಪಸ್ಯ ಉಪಾಸನಸ್ಯ ಸ್ವರೂಪಂ ಉಚ್ಯತೆ, ಅದಕ್ಕೆ ಸೇರಿದಂಗೆ ಮಿಕ್ಕಿದೆಲ್ಲ ಹೇಳಲ್ಪಡುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅದರ ವಿಸ್ತಾರವನ್ನು ಸ್ವಲ್ಪ ವಿಶೇಷವಾದ ಅರ್ಥಗಳನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಈಗ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊ. ಯೋ ನಿತ್ಯಮಚ್ಯುತ ಪದಾಂ ವ್ಯಾಮೋಹತಃ ತರಿತರಾಣಿ ನಾಯಮೇನೆ ಸ್ಮಗ್ಗುಣೋರ್ಭಗವತೋಸ್ತಿ ಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿದಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾತ್ ನಮಃ. ದೇಶಿಕಾಯ ನಮಃ. ಸರ್ವಂ ಶ್ರೀ ಕೃಷ್ಣ